ಸ್ನೇಹಿತರೆ, ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು GPSTR ಪೇಪರ್ 2 ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳು, ಇದರಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಇದು ಘಟಕವಾರ ವಿವರಣೆ ಆಗಿರುತ್ತೆ, ಜೊತೆಗೆ ಇಲಾಖೆಯ ಕೀ ಉತ್ತರಗಳನ್ನು ಕೂಡ ಒಳಗೊಂಡಿರ್ತದೆ. ಇದಕ್ಕೆ ಆಲ್ರೆಡಿ ಮುಂಚೆ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟ ಭೂಗೋಳಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ವಿ. ಅಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈಗ GPSTR ಚಿತ್ರಣ ನಮಗೆ ಬೇಕಾಗುತ್ತೆ, ಹೇಗೆ GPSTR ಪತ್ರಿಕೆಯನ್ನು ಫ್ರೇಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ 2022ರಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥದ್ದು ಕೂಡ ನಮಗೆ ಮಾಹಿತಿ ಬೇಕಾಗುತ್ತೆ. ಹೊಸದಾಗಿ ಪರೀಕ್ಷೆ ಬರೆಯುವಂಥವ್ರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ನೋಡೋಣ, ಒಟ್ಟು 3 ಪೇಪರ್ಗಳಿರುತ್ತೆ, ಪೇಪರ್ 1, 2, 3 ಅಂತೇಳಿ. ಇದರಲ್ಲಿ ಪೇಪರ್ 1 ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯ ಶಿಕ್ಷಕರಿಗೂ ಕೂಡ ಈ ಪೇಪರ್ ಕಂಪಲ್ಸರಿ ಆಗಿರ್ತದೆ. ಇದರಲ್ಲಿ ಸಾಮಾನ್ಯ ಕನ್ನಡ 25 ಅಂಕಗಳಿಗೆ, ಸಾಮಾನ್ಯ ಇಂಗ್ಲಿಷ್ 25 ಅಂಕ, ಸಾಮಾನ್ಯ ವಿಜ್ಞಾನ 25 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ ಇದಕ್ಕೆ ಸಂಬಂಧಪಟ್ಟಾಗ 50 ಪ್ರಶ್ನೆಗಳ ಒಳಗೊಂಡಿರ್ತದೆ. ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ 15 ಅಂಕಗಳಿಗೆ, ಗಣಕಯಂತ್ರ ಸಾಕ್ಷರತೆ 10 ಅಂಕಗಳು, ಇಷ್ಟು ಇರುತ್ತೆ. ಇವಾಗ ಆಲ್ರೆಡಿ ಸ್ನೇಹಿತರೆ ನಾವು ಶೈಕ್ಷಣಿಕ ಮನೋವಿಜ್ಞಾನ ಇದಕ್ಕೆ ಸಂಬಂಧಪಟ್ಟಂತಹ 3 ಹಂತದಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ, ನೋಡಿ ಅಂತ ಹೇಳ್ತಾ, ಜೊತೆಗೆ ಶೈಕ್ಷಣಿಕ ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಯೋಗ ಶಿಕ್ಷಣದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ಒಟ್ಟಿಗೆ ಕ್ರೋಢೀಕರಣ ಮಾಡಿ ಒಂದು ಕಡೆ ಕೊಟ್ಟಿದ್ದೀನಿ ಸ್ನೇಹಿತರೆ. 2015ರಿಂದ 2022ರವರೆಗಿನ ವಿಚಾರಗಳನ್ನ ಅಂತ ಹೇಳ್ತಾ, ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ಇನ್ನು ಮುಂದಿನ ವಿಡಿಯೋ ಬಂದು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಕೂಡ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ರೆಡಿ ಆಗಿದೆ, ಶೀಘ್ರದಲ್ಲೇ ವಿಡಿಯೋ ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಪೇಪರ್ 2 ಇದಕ್ಕೆ ಸಂಬಂಧಪಟ್ಟಾಗಿ ಇದು ಕಂಟೆಂಟ್ ಪೇಪರ್ ಆಗಿರ್ತದೆ. ನಾವು ಯಾವ ಸಬ್ಜೆಕ್ಟ್ ಟೀಚರ್ ಆಗಿರ್ತೀವೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ 50 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸು, 100 ಅಂಕಗಳಿಗೆ ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ಇರುತ್ತೆ, 150 ಅಂಕಗಳಿಗೆ ಒಟ್ಟು ಈ ಪತ್ರಿಕೆ. ಇನ್ನೊಂದು ಪೇಪರ್ 3 ಬಂದು ಭಾಷಾ ಸಾಮರ್ಥ್ಯವನ್ನು ಗುರುತಿಸುವಂಥದ್ದು, ಇದು ಕೂಡ ಇರುತ್ತೆ. ಜೊತೆಗೆ ಇದು ಇಂಗ್ಲಿಷ್ ಶಿಕ್ಷಕರಿಗೆ ಪೇಪರ್ ಇರೋದಿಲ್ಲ ಸ್ನೇಹಿತರೆ, ಈ ಒಂದು ಟಾಪಿಕ್ ಅನ್ನು ನೋಡ್ಕೊಳ್ಳಿ. ಇದು ಕೂಡ 100 ಅಂಕಗಳಿಗೆ ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ವಿವರಣಾತ್ಮಕ ಪ್ರಶ್ನೆಗಳನ್ನೇ ಕೂಡ ಬರೀಬೇಕಾಗುತ್ತೆ, ಇದರಲ್ಲಿ ಯಾವುದೇ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. ಇಲ್ಲಿ ಇಂಗ್ಲಿಷ್ ಟೀಚರ್ಗೆ ಮಾತ್ರ ಈ ಪೇಪರ್ ಇರೋದಿಲ್ಲ, ಮಿಕ್ಕಿನ ಎಲ್ಲ ಶಿಕ್ಷಕರು ಏನು ಮಾಡಬೇಕಾಗುತ್ತೆ, ಗಣಿತ ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು ಮತ್ತೆ ವಿಜ್ಞಾನ ಶಿಕ್ಷಕರು, ಇಷ್ಟು ಜನರು ಕೂಡ ಈ ಪತ್ರಿಕೆಯನ್ನು ಬರೀಬೇಕಾಗಿರುತ್ತೆ. ಇಂಗ್ಲಿಷ್ ಮೀಡಿಯಮಲ್ಲಿರೋ ಚಾಯ್ಸ್ ತಗೊಂಡಿದ್ರೆ ಇಂಗ್ಲಿಷ್ ಮೀಡಿಯಮಲ್ಲಿ ಬರೀಬೇಕಾಗುತ್ತೆ, ಕನ್ನಡ ಇದಾದರೆ ಕನ್ನಡ ಮೀಡಿಯಮರು ಕನ್ನಡ ಒಂದು ಇದರಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟು ನಮಗೆ ಒಂದು ಚಿತ್ರಣ ಬೇಕು. 2022ರಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳು ಬಂದಿದೆ ಇತಿಹಾಸ ವಿಭಾಗದಲ್ಲಿ ಅಂತೇಳಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ನೋಡ್ತೋದಾದ್ರೆ ವಸ್ತುನಿಷ್ಠ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ ತೆರಿಗೆ ಮತ್ತು ಆದಾಯದ ಮೇಲೆ ಒಂದು ಪ್ರಶ್ನೆ, ಗ್ರಾಮಗಳ ಅಭಿವೃದ್ಧಿಯ ಮೇಲೆ ಒಂದು ಪ್ರಶ್ನೆ, ವಿತ್ತೀಯ ಕೊರತೆ, ಶ್ರಮ, WTO ಮತ್ತು ಜಾಗತೀಕರಣ, ವಿವರಣಾತ್ಮಕ ಪ್ರಶ್ನೆ, ಇದಿಷ್ಟು ಕೂಡ ಮಲ್ಟಿಪಲ್ ಚಾಯ್ಸ್. ವಿವರಣಾತ್ಮಕ ಪ್ರಶ್ನೆಗಳಲ್ಲಿ 3 ಅಂಕಕ್ಕೆ ಸಂಬಂಧಪಟ್ಟಾಗೆ RBIನ ಪಾತ್ರ, ಬ್ಯಾಂಕ್ ಖಾತೆ, ಮಾನವ ಅಭಿವೃದ್ಧಿ ಸೂಚ್ಯಂಕ, ಜೊತೆಗೆ 4 ಅಂಕದ ಪ್ರಶ್ನೆ ನಿರುದ್ಯೋಗ ಮತ್ತು WTO ಮೇಲೆ ಬಂದಿತ್ತು. ಇದಾದ ನಂತರ GK ಸಂಬಂಧಪಟ್ಟಂಗೆ ಸಂಧ್ಯಾ ಸುರಕ್ಷಾ ಯೋಜನೆ ಮೇಲೆ MCQ ಒಂದು ಪ್ರಶ್ನೆ, ಬಯೋಕಾನ್ ಕಿರಣ್ ಮುಜುಮ್ದಾರ್ ಇವರ ಮೇಲೆ ಒಂದು ಪ್ರಶ್ನೆ, ಗ್ರಾಹಕ ಹಕ್ಕುಗಳ ದಿನ, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಇದರ ಮೇಲೆ ಒಂದು ಪ್ರಶ್ನೆ, ಬಾಲಕಾರ್ಮಿಕ ಪದ್ಧತಿ ಮೇಲೆ ಒಂದು ಪ್ರಶ್ನೆ. ಇದಿಷ್ಟು ಕೂಡ ಸ್ನೇಹಿತರೆ 2022ರ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಅರ್ಥಶಾಸ್ತ್ರ ವಿಭಾಗದಲ್ಲಿ. ಯಾಕೆ ಅಂತಂದ್ರೆ ನಮಗೆ ಏನಾದ್ರು ಒಂದು ಟಾಪಿಕ್ ಅನ್ನ ನಾವು ಓದುವಂಥ ಸಂದರ್ಭದಲ್ಲಿ ನಮಗೆ ಮಾಹಿತಿ ಬೇಕಾಗುತ್ತೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತೇಳಿ. ಜೊತೆಗೆ 2022ರ ಪತ್ರಿಕೆಯಲ್ಲಿ ಏನೆಲ್ಲ ಕೇಳಿದ್ರು ಅರ್ಥಶಾಸ್ತ್ರದ ಮೇಲೆ ಅನ್ನೋದು ಕೂಡ ನಾವು ಈ ಟಾಪಿಕ್ ಅನ್ನ ತೆಗೆದಂಥ ಸಂದರ್ಭದಲ್ಲಿ ಅಥವಾ ಈ ವಿಡಿಯೋವನ್ನು ನೋಡುವಂಥ ಸಂದರ್ಭದಲ್ಲಿ ನಮಗೆ ಇದು ಮಾಹಿತಿ ಸಿಗುತ್ತೆ. ಹಾಗಾಗಿ ಇದನ್ನ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇದು ಒಂದು ರೀತಿ ನಮಗೆ ಕನ್ನಡಿಯ ರೀತಿ ಬ್ಲೂ ಪ್ರಿಂಟ್ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಮುಂದೆ ಹೋಗೋಣ ಬನ್ನಿ. ಈಗ 2015ರಿಂದ 2022ರವರೆಗಿನ ಪತ್ರಿಕೆಯಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದು, ಯಾವ ಟಾಪಿಕ್ಗಳ ಮೇಲೆ ಅಂತೇಳಿ. ಮತ್ತೊಮ್ಮೆ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಎಲ್ಲ ವಿಡಿಯೋಗಳನ್ನ ನೋಡಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪು, ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಎಕ್ಸಾಮ್ ಹತ್ರ ಬಂದಂಥ ಸಂದರ್ಭದಲ್ಲಿ ಏನಾದ್ರು ವಿಚಾರಗಳನ್ನ ಶೇರ್ ಮಾಡುವಂಥದ್ದು, ಇಂಪಾರ್ಟೆಂಟ್ ನೋಟ್ಸ್ಗಳು, ಮಾಹಿತಿಗಳು ಇವುಗಳೆಲ್ಲ ಕೂಡ ಶೇರ್ ಮಾಡ್ಕೊಳ್ಳುವಂಥ ಅಗತ್ಯತೆಗಳು ಅಥವಾ ಚರ್ಚೆ ಮಾಡುವಂಥ ಅಗತ್ಯತೆಗಳು ಬರುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಈಗ ಇಲ್ಲಿ ಘಟಕವಾರು ಕೊಟ್ಟಿದ್ದೀನಿ, ಮತ್ತೆ ಇಲ್ಲಿ MCQ ವಿವರಣಾತ್ಮಕ ಪ್ರಶ್ನೆಗಳು ಎರಡನ್ನೂ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅರ್ಥಶಾಸ್ತ್ರ, ಅರ್ಥವ್ಯವಸ್ಥೆ ಇದರ ಮೇಲೆ 6-5 ಪ್ರಶ್ನೆಗಳು, ಉತ್ಪಾದನೆ 2 ಪ್ರಶ್ನೆ, ಶ್ರಮ 1 ಪ್ರಶ್ನೆ, ಆರ್ಥಿಕ ವಲಯಗಳು, ಪಂಚವಾರ್ಷಿಕ ಯೋಜನೆಗಳು, ಹಸಿರು ಕ್ರಾಂತಿ, ಉದ್ಯೋಗ, ಬಡತನ, ವಲಸೆ, RBI, ಬ್ಯಾಂಕುಗಳು. ನೆಕ್ಸ್ಟ್ ಇದಾದ್ಮೇಲೆ ಷೇರು ಮಾರುಕಟ್ಟೆ, ತೆರಿಗೆ, ಬಡ್ಜೆಟ್ ಆಯವ್ಯಯ, ಜನಸಂಖ್ಯೆ, ಮಾನವ ಸಂಪನ್ಮೂಲ. ಇನ್ನೊಂದು ವಿಚಾರ ಸ್ನೇಹಿತರೆ, ಯಾಕೆ ಅಂತಂದ್ರೆ ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ವಿಚಾರ.
ಜನಸಂಖ್ಯೆ ಮೇಲೆ ಇದುವರೆಗೂ ಕೂಡ ಅತಿ ಹೆಚ್ಚಿನ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅರ್ಥಶಾಸ್ತ್ರ ವಿಭಾಗದಲ್ಲಿ. 10 ಪ್ರಶ್ನೆಗಳು ವಿವರಣಾತ್ಮಕ ಪ್ರಶ್ನೆಗಳು ಬಂದಿದ್ದಾವೆ. ನೋಡ್ಕೊಳ್ಳಿ, ತುಂಬಾ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದು. ಒಂದು ರೀತಿ ನಮಗೆ ಇಡೀ ಪ್ರಶ್ನೆ ಪತ್ರಿಕೆಯ ಚಿತ್ರಣವನ್ನು ಒದಗಿಸ್ಪಡುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಅನಾಲಿಸಿಸ್ ಮಾಡಿ ತುಂಬಾ ಸಮಯವನ್ನು ತಗೊಂಡು ನಿಮಗೆ ಪರೀಕ್ಷಾ ಸಮಯದಿಂದ, ಯಾಕೆ ಅಂತಂದ್ರೆ ಇವತ್ತಿಗೆ ಒಂದು ಉದ್ಯೋಗವನ್ನು ಪಡೀತಕ್ಕಂಥದ್ದು ಎಲ್ಲರ ಒಂದು ಆಸೆ, ನಿರೀಕ್ಷೆ, ಜೀವನದ ಕನಸು ಕೂಡ ಆಗಿರುತ್ತೆ. ಹಾಗಾಗಿ ನಮ್ಮ ಕಡೆಯಿಂದ ಒಂದಷ್ಟಾದರೂ ಒಂದು ಅಳಿಲು ಸೇವೆ ನಿಮಗೆ ತಲುಪಲಿ ಅಂತ ಹೇಳಿ ಸ್ನೇಹಿತರೆ, ಒಂದು ಅನುಕೂಲ ಆಗಲಿ ಅಂತೇಳಿ ಈ ರೀತಿ ಕಟ್ಕೊಟ್ಟಿದ್ದೀನಿ. ನೋಡಿ, ಜನಸಂಖ್ಯೆ ಮತ್ತು ಮಾನವ ಸಂಪನ್ಮೂಲ 10 ವಿವರಣಾತ್ಮಕ ಪ್ರಶ್ನೆಗಳು. ಇನ್ನು ಯಾವ ಘಟಕದ ಮೇಲೂ ಕೂಡ ಇಷ್ಟೊಂದು ಅತಿ ಹೆಚ್ಚು ಪ್ರಶ್ನೆಗಳು ಬಂದಿಲ್ಲ. ಹಾಗಾಗಿ ನೋಡ್ಕೊಳ್ಳಿ, ಇದು ಒಂದು ರೀತಿ ಇಡೀ ಚಿತ್ರಣವನ್ನು ನಮಗೆ ಕೊಟ್ಬಿಡುತ್ತೆ ಈ ಬ್ಲೂ ಪ್ರಿಂಟು. ಇದು ಒಂದು ರೀತಿಯ ಕನ್ನಡಿ ಸ್ನೇಹಿತರೆ. ಜನಗಣತಿ ಮೇಲೆ 5 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಇದಾವೆ. LPG, ಲಿಬರೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ, ಇದ್ರ ಮೇಲೆ 2 ಮತ್ತು 4 ಪ್ರಶ್ನೆಗಳು ಬಂದಿದ್ದಾವೆ. WTO ಮೇಲೆ 1 ಪ್ರಶ್ನೆ, GK 10 ಮತ್ತೆ 1 ವಿವರಣಾತ್ಮಕ ಪ್ರಶ್ನೆಗಳು ಬಂದಿದ್ದಾವೆ. ಏನು ಅಂತೇಳಿ ನೋಡೋಣ. ಹಾಗಾಗಿ ಇದಿಷ್ಟು ಕೂಡ ನಮಗೆ ಚಿತ್ರಣ ಸಿಕ್ಬಿಡುತ್ತೆ ಸ್ನೇಹಿತರೆ, ಯಾವ ಯಾವ ವಿವರಣಾತ್ಮಕ ಪ್ರಶ್ನೆಗಳು ಯಾವ ಯಾವ ಕಂಟೆಂಟ್ ಮೇಲೆ ಬಂದಿದ್ದಾವೆ 15ರಿಂದ 22ರವರೆಗೆ ಅಂತೇಳಿ. ಇದೇ ರೀತಿ ನಮ್ಮ ಚಾನಲ್ನ ವಿಶೇಷತೆ ಅಂದರೆ ನೀವು ಯಾವುದೇ ಟಾಪಿಕ್ ಯಾವುದೇ ಘಟಕಕ್ಕೂ ಹೋದ್ರೂ ಕೂಡ ಸ್ನೇಹಿತರೆ ಬ್ಲೂ ಪ್ರಿಂಟ್ ಸಿಕ್ಬಿಡುತ್ತೆ ನಮಗೆ. ಏನು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಏನು ಓದಬೇಕು, ನಮಗೆ ಏನು ಬೇಕು ಏನು ಬೇಡ ಅಂತೇಳಿ ಇದರಲ್ಲೇ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮತ್ತೊಮ್ಮೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು, ಜೊತೆಗೆ GPST TETಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು, ಇದೇ ಥರ ಸಂಪೂರ್ಣ ವಿಡಿಯೋಗಳು ಇದಾವೆ ಸ್ನೇಹಿತರೆ. ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಿಮ್ಗೆ ಯಾವುದೇ ವಿಡಿಯೋ ಬೇಕಾದರೆ ಅದರದ ಲಿಂಕ್ಗಳು ಕೂಡ ಕೊಡ್ತೀನಿ ಅಂತ ಹೇಳ್ತಾ, ಅಥವಾ ಅನಂತಜ್ಞಾನಧಾರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ಲೇಸ್ಟೋರ್ ಇದರಲ್ಲಿದೆ ಸ್ನೇಹಿತರೆ, ಗ್ರೂಪ್ಗಳಿದ್ದಾವೆ, ಅಲ್ಲಿ ಕೂಡ ನೋಡ್ಕೊಳ್ಳಿ, ಪ್ಲೇಲಿಸ್ಟ್ ಇದೆ ಅಂತ ಹೇಳ್ತಾ ಇವತ್ತಿನ ತರಗತಿ ಹೋಗೋಣ ಬನ್ನಿ. ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ 2015ರಲ್ಲಿ ಒಂದು ಪ್ರಶ್ನೆನ ಕೇಳಿದ್ದಾರೆ. ನಮಗೆಲ್ಲ ಗೊತ್ತೇ ಇದೆ, ಆಡಮ್ ಸ್ಮಿತ್ ಅವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ಇದೇ ಪ್ರಶ್ನೆಯನ್ನ 2017ರಲ್ಲಿ ಮತ್ತೆ ರಿಪೀಟ್ ಮಾಡಿದ್ದಾರೆ HK ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಆಡಮ್ ಸ್ಮಿತ್ ಅವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ವೆಲ್ತ್ ಆಫ್ ನೇಷನ್ಸ್ ಇದು ಇವರ ಕೃತಿಯಾಗಿದೆ. ಇವರು ಸ್ಕಾಟ್ಲೆಂಡ್ ದೇಶದವರು. ಇವರು ಯಾವ ದೇಶದವರು ಅಂತ ಕೂಡ ಕೇಳಿದ್ದಾರೆ ಹಿಂದೆ ಪ್ರಶ್ನೆ. ಇವರ ಕೃತಿ ಯಾವುದು ಅಂತಾನೂ ಕೂಡ ಕೇಳಿದ್ದಾರೆ ಸಾಕಷ್ಟು ಪರೀಕ್ಷೆಗಳಲ್ಲಿ, ನೋಡ್ಕೊಳ್ಳಿ. ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ವ್ಯವಹಾರವು ಈ ಕೆಳಗಿನ ಒಂದು ಉದ್ದೇಶವನ್ನು ಹೊಂದಿದೆ. ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ವ್ಯವಹಾರ ಈ ಕೆಳಗಿನ ಯಾವ ಉದ್ದೇಶವನ್ನು ಹೊಂದಿದೆ? ಆರ್ಥಿಕ ಉದ್ದೇಶನ, ಸಾಮಾಜಿಕನ, ಶೈಕ್ಷಣಿಕನ, ರಾಜಕೀಯನ ಅಂತೇಳಿ ನಮಗೆ ಗೊತ್ತಿದೆ. ಒಂದು ಆರ್ಥಿಕ ಉದ್ದೇಶ ಆಗಿರುತ್ತೆ. ಉದ್ಯೋಗ ಸೃಷ್ಟಿಯಿಂದ ವ್ಯಕ್ತಿಯ ಆದಾಯ ಹೆಚ್ಚುತ್ತದೆ, ಅದರಿಂದ ಆರ್ಥಿಕ ಚಟುವಟಿಕೆ ಚೇತನ ಪಡೆಯುತ್ತದೆ. ಹೌದಲ್ವಾ? ಉದ್ಯೋಗಾವಕಾಶ ಹೆಚ್ಚಿಗೆ ಆಗ್ತಿದ್ದಂಗೆ ನಮ್ಮ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ, ಆರ್ಥಿಕ ಚಟುವಟಿಕೆ ತಾನಾಗಿ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇದು ಒಂದು ಆರ್ಥಿಕ ಚಟುವಟಿಕೆ ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನ ವಿಷಯವು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನವಾಗಿದೆ. ನಮಗೆ ಕಾನ್ಸೆಪ್ಟ್ ಇರಬೇಕಾಗುತ್ತೆ ಸ್ನೇಹಿತರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು, ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು ಅಂತೇಳಿ. ಕೆಳಗಿನ ಯಾವ ವಿಷಯ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ? ಒಬ್ಬ ಅನುಭೋಗಿ, ರಾಷ್ಟ್ರೀಯ ಆದಾಯ, ಕೋಶೀಯ ಕೊರತೆ, ಮೇಲಿನ ಎಲ್ಲವೂ ಅಂತೇಳಿ. ಒಬ್ಬ ಅನುಭೋಗಿ, ಇನ್ನು ರಾಷ್ಟ್ರೀಯ ಆದಾಯ, ಕೋಶೀಯ ನೀತಿ ಇವೆಲ್ಲವೂ ಕೂಡ ಏನಾಗ್ತವೆ? ಸಮಗ್ರ ಅರ್ಥಶಾಸ್ತ್ರಕ್ಕೆ ಬರ್ತವೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದ್ರೆ ಅತ್ಯಂತ ಚಿಕ್ಕ ಘಟಕವನ್ನು ಅಧ್ಯಯನವನ್ನು ಮಾಡುವಂಥದ್ದು. ಒಬ್ಬ ವ್ಯಕ್ತಿ, ಒಂದು ಕುಟುಂಬ, ಈ ರೀತಿ ಒಂದು ಕಡೆ ನಾವು ಓದ್ತೀವಿ, ಒಂದು ಇಡೀ ಕಾಡನ್ನು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಸಮಗ್ರ ಅರ್ಥಶಾಸ್ತ್ರ. ಕಾಡಿನಲ್ಲಿರ್ತಕ್ಕಂಥ ಒಂದು ಮರವನ್ನು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ. ಹಾಗಾಗಿ ಆ ಕಾನ್ಸೆಪ್ಟ್ ಅನ್ನು ಇಟ್ಕೊಳ್ಳಿ. ನೆಕ್ಸ್ಟ್, ಭಾರತವು ಈ ಕೆಳಗಿನ ಆರ್ಥಿಕತೆಗೆ ಉತ್ತಮ ಉದಾಹರಣೆಯಾಗಿದೆ. ಭಾರತದ ಆರ್ಥಿಕತೆ ಎಂಥ ಆರ್ಥಿಕ ವ್ಯವಸ್ಥೆ ಅಂತೇಳಿ, ಅದು ಸಮಾಜವಾದಿ ಅರ್ಥವ್ಯವಸ್ಥೆನ, ಬಂಡವಾಳಶಾಹಿನ, ಮಿಶ್ರ ಆರ್ಥಿಕ ವ್ಯವಸ್ಥೆನ, ಮೇಲಿನ ಯಾವುದೂ ಅಲ್ಲ ಅಂತೇಳಿ ನಮ್ದು ಮಿಶ್ರ ಅರ್ಥ ವ್ಯವಸ್ಥೆ ಆಗಿದೆ ಸ್ನೇಹಿತರೆ. ಏನು ಮಿಶ್ರ ಅರ್ಥ ವ್ಯವಸ್ಥೆ ಅಂತಂದ್ರೆ, ಮಿಶ್ರ ಆರ್ಥಿಕ ವ್ಯವಸ್ಥೆ ಎಂದರೆ ಸಮಾಜವಾದಿ ಅಂದರೆ ಸರ್ಕಾರಿ ಅಂತೇಳಿ, ಮತ್ತು ಬಂಡವಾಳಶಾಹಿ ಖಾಸಗಿ, ಈ ಎರಡರ ಸಹಭಾಗಿತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದೇ ಮಿಶ್ರ ಅರ್ಥ ವ್ಯವಸ್ಥೆ ಆಗಿರುತ್ತದೆ. ನೆಕ್ಸ್ಟ್, ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ ಅಂತೇಳಿ. ನೆಕ್ಸ್ಟ್, ಮುಂದೆ ವಿವರಣಾತ್ಮಕ ಪ್ರಶ್ನೆಗಳು ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿಗಳ ನಡುವಿನ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ಚರ್ಚಿಸಿ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಅನಾಭಿವೃದ್ಧಿ ರಾಷ್ಟ್ರಗಳು ಅಂತೇಳಿ ಇವುಗಳ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ಅಂತೇಳಿ ಚರ್ಚಿಸಿ ನಾವೇನ್ ಮಾಡಬೇಕಾಗತ್ತೆ? ಗುರುತಿಸಬೇಕಾಗತ್ತೆ. ಇದು 3 ಅಂಕದ ಪ್ರಶ್ನೆ, 2017ರಲ್ಲಿ ಕೇಳಿದಂಥದ್ದು. 8ನೇ ಕ್ಲಾಸ್ 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಸಿಗುತ್ತೆ. ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ಅರ್ಥವ್ಯವಸ್ಥೆ ಎಂದು ಏಕೆ ಪರಿಗಣಿಸಲಾಗಿದೆ? 2 ಅಂಕದ ಪ್ರಶ್ನೆ, 8th ಸ್ಟ್ಯಾಂಡರ್ಡ್ 2019ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಆರ್ಥಿಕ ಚಟುವಟಿಕೆಯಲ್ಲಿನ 4 ವರ್ಗಗಳನ್ನು ತಿಳಿಸಿ. ಆರ್ಥಿಕ ಚಟುವಟಿಕೆಗಳ 4 ವಿಧಗಳನ್ನು ತಿಳಿಸಿ. ನೋಡಿ, 2019 ನಾನ್ HK ಮತ್ತು HK ವಿಭಾಗದಲ್ಲಿ ಕೂಡ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆರ್ಥಿಕ ಚಟುವಟಿಕೆಯ 4 ವಿಧಗಳು, ಆರ್ಥಿಕ ಚಟುವಟಿಕೆಯ 4 ವರ್ಗಗಳು. ಓಕೆನಾ? ಪ್ರಶ್ನೆಯನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇನೆ.
ಕಲ್ಯಾಣ ರಾಜ್ಯಗಳಲ್ಲಿ ಸರ್ಕಾರಗಳ ಕಾರ್ಯಕ್ಷೇತ್ರವನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಕಲ್ಯಾಣ ರಾಜ್ಯಗಳು ಅಂತ ಬರುತ್ತಲ್ಲ ಅಲ್ಲಿ ಯಾಕೆಂದ್ರೆ ಅಲ್ಲಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ ಅವುಗಳ ಅಭಿವೃದ್ಧಿಗೋಸ್ಕರ. ಅವುಗಳ ಕಾರ್ಯಕ್ಷೇತ್ರದಲ್ಲಿ ಸರ್ಕಾರದ ಕಾರ್ಯಕ್ಷೇತ್ರ ಅಥವಾ ಅದನ್ನ ಕುರಿತು ಬರೀಬೇಕಾಗುತ್ತೆ. ಇದಾದ ನಂತರ ಉತ್ಪಾದನೆ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಒಂದು ಮಾರಾಟ ಪ್ರಕ್ರಿಯೆ ಆಗಿರುವುದಿಲ್ಲ. ಯಾವುದು ಮಾರಾಟ ಪ್ರಕ್ರಿಯೆ ಆಗಿರುವುದಿಲ್ಲ ಅಂತೇಳಿ, ಜಾಹೀರಾತುನ, ಪ್ರಚಾರನ, ವಿಕ್ರಯ ಕಲೆನ, ಉತ್ಪಾದನೆನ ಅಂತೇಳಿ. ಉತ್ಪಾದನೆ ಅಂತಕ್ಕಂಥದ್ದು ಒಂದು ಮಾರಾಟ ಪ್ರಕ್ರಿಯೆ ಆಗಿರೋದಿಲ್ಲ ಸ್ನೇಹಿತರೆ. ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಕೊಡೋದಾಗ್ಲಿ, ಪ್ರಚಾರ ಮಾಡೋದಾಗ್ಲಿ, ಅದನ್ನ ವಿಕ್ರಯ ಮಾಡುವಂಥದ್ದು ಇವೆಲ್ಲವೂ ಕೂಡ ಮಾರಾಟ ಪ್ರಕ್ರಿಯೆಗೆ ಬರ್ತವೆ. ಉತ್ಪಾದನೆ ಅಂತಕ್ಕಂಥದ್ದು ಇಲ್ಲಿ ಬರೋದಿಲ್ಲ. ಜಾಹೀರಾತು, ಪ್ರಚಾರ, ವಿಕ್ರಯ ಕಲೆ ಇವು ಮಾರಾಟ ಪ್ರಕ್ರಿಯೆಗಳಾಗಿರ್ತವೆ. ನೆಕ್ಸ್ಟ್, ಸರಕು ಮತ್ತು ಸೇವೆಗಳ ವಿತರಣೆಯನ್ನು ಹೀಗೆ ಕರೆಯುವರು ಅಂತೇಳಿ ಒಂದು ಪ್ರಶ್ನೆ ಕೇಳಿದರೆ, ಸರಕು ಮತ್ತು ಸೇವೆಗಳ ವಿತರಣೆ ಮಾಡ್ತಕ್ಕಂಥದ್ದನ್ನ ವಿನಿಮಯ ಅಂತೇಳಿ ಕರಿತೀವಿ. ಅದು ಉತ್ಪಾದನೆಯೂ ಆಗೋದಿಲ್ಲ, ಅನುಭವನೂ ಕೂಡ ಆಗೋದಿಲ್ಲ. ಇದಾದ ನಂತರ ಶ್ರಮಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ನೋಡೋಣ ಬನ್ನಿ. ಶ್ರಮವು ಮಾನವರಿಗೆ ಸಂಬಂಧಿತವಾದ್ದರಿಂದ ಅದರದ್ದೇ ಆದ ವಿಶಿಷ್ಟ ಲಕ್ಷಣಗಳಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತೇಳಿ ಕೇಳಿದ್ದಾರೆ ಪ್ರಶ್ನೆ. ಇಲ್ಲಿ 2 ಅಂಕ ಅಂತ ಆ ವರ್ಷದಲ್ಲಿ ಕೊಟ್ಟಿದ್ದೀವಿ ಸ್ನೇಹಿತರೆ. ಹೊಸ ಪ್ಯಾಟರ್ನ್ ಪ್ರಕಾರ 3 ಮತ್ತು 4 ಅಂಕದ ಪ್ರಶ್ನೆಗಳು ಮಾತ್ರ ಕೇಳ್ತಾ ಇದ್ದಾರೆ 2022ರ ಒಂದು ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಅಲ್ಲಿ. ಹಾಗಾಗಿ ಪ್ರಶ್ನೆ ಇಯರ್ ಯಾವ್ದಾದ್ರು ಆಗಿರಲಿ, ಆದರೆ ಪ್ರಶ್ನೆ ವಿಚಾರ ನಾವು ಏನನ್ನ ಓದಿ ತಿಳ್ಕೊಳ್ಬೇಕಾಗುತ್ತೆ ಅನ್ನೋದಕ್ಕೆ ನಿಮಗೆ ಇದು ಒಂದು ರೀತಿ ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ, ಮಾರ್ಗದರ್ಶನ. ಶ್ರಮದ ಲಕ್ಷಣಕ್ಕೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ. ಶ್ರಮವನ್ನು ಸಂಗ್ರಹಿಸಬಹುದು, ಶ್ರಮದ ವಲಸೆಯ ಪ್ರಮಾಣ ಕಡಿಮೆ, ಶ್ರಮವು ದಕ್ಷತೆಯಲ್ಲಿ ಭಿನ್ನತೆ ಹೊಂದಿದೆ, ಶ್ರಮವು ಶ್ರಮಿಕನಿಂದ ಬೇರ್ಪಡಿಸಬಹುದು ಅಂತೇಳಿ. ಇಲ್ಲಿ ಯಾವುದು ಎ ಬಿ ಸರಿನಾ, ಸಿ ಸರಿನಾ ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಬಿ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ. ಶ್ರಮದ ವಲಸೆಯ ಪ್ರಮಾಣ ಕಡಿಮೆ, ಶ್ರಮದ ದಕ್ಷತೆಯಲ್ಲಿ ಭಿನ್ನತೆಯನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು. ಶ್ರಮ ಎಂದರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ. ದೈಹಿಕ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯ ಎರಡೂ ಕೂಡ ಶ್ರಮ ಅಂತ ಹೇಳಿ ಕರೀತವೆ. ಈ ಶ್ರಮದ ಲಕ್ಷಣಗಳು ಏನೇನು ಅಂತ ಬರುತ್ತೆ. ಶ್ರಮವನ್ನು ಸಂಗ್ರಹಿಸಲಾಗದು, ಶ್ರಮದ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ, ಶ್ರಮವನ್ನು ಶ್ರಮಿಕನಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ಶ್ರಮದ ಪೂರೈಕೆಯು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತದೆ, ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ ಅಂತೇಳಿ. ಅಂದ್ರೆ ಇಲ್ಲಿ ಏನಂತಂದ್ರೆ ಶ್ರಮದ ಲಕ್ಷಣಗಳು ಅಂತ ಶ್ರಮವನ್ನ ಸಂಗ್ರಹಿಸಲಾಗುತ್ತೆ. ಇವಾಗ ಏನಂತಂದ್ರೆ ಈಗ ನಾವೇನಾದ್ರೂ ಒಂದು ಇವತ್ತು ಕೆಲಸ ಮಾಡಲಿಲ್ಲ ಅಂದ್ರೆ ಈ ಶ್ರಮವನ್ನ ನಾಳಿಗೂ ಕೂಡ ಕೂಡಿಡ್ತೀವಿ ಅಂತಂದ್ರೆ ಆಗೋದಿಲ್ಲ. ಇವತ್ತು ನಾವು ಓದ್ತಾ ಇದ್ದೀವಿ ಅಂತಂದ್ರೆ ಇವತ್ತಿಂದ ಅಷ್ಟೇ ಶ್ರಮ, ಮತ್ತೆ ಈ ಒಂದು ಸಮಯ, ಈ ಒಂದು ಶ್ರಮ ನಮಗೆ ಏನಾಗೋದಿಲ್ಲ, ಎನರ್ಜಿ ನಾಳೆ ಇರೋದಿಲ್ಲ ಅಂತಕ್ಕಂಥದ್ದಾಗುತ್ತೆ. ಇದನ್ನ ಸ್ಟೋರ್ ಮಾಡಿ ಇಡೋದಿಕ್ಕಾಗೋದಿಲ್ಲ. ಇವತ್ತಿಂದು ನಾಳೆದು 2 ಸಲ ನಾವೇನ್ ಮಾಡೋಕ್ಕಾಗೋದಿಲ್ಲ, ಅಧ್ಯಯನವನ್ನು ಮಾಡೋದಕ್ಕಾಗೋದಿಲ್ಲ. ಇವತ್ತಿಂದ ಓದನ ಇವತ್ತೇ ಮಾಡಬೇಕಾಗುತ್ತೆ, ನಾಳೆ ಓದನ ನಾಳೆ ಮಾಡಬೇಕಾಗುತ್ತೆ. ಇವತ್ತು ಕಳೆದ್ರೆ ಹೊರಟೋಯ್ತು. ಒಂಥರ ಶ್ರಮ ಅಂತಕ್ಕಂಥದ್ದು ಒಂಥರ ಸಮಯ ಇದ್ದಾಗೆ. ಶ್ರಮದ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ, ಹೌದಲ್ವಾ? ಇವಾಗ ನನ್ನ ಸಾಮರ್ಥ್ಯ, ನಿಮ್ಮ ಸಾಮರ್ಥ್ಯ ಎರಡೂ ಕೂಡ ಭಿನ್ನವಾಗಿದೆ. ಇಬ್ಬರ ಸಾಮರ್ಥ್ಯ ಕೂಡ ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಶ್ರಮಿಕಿನಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಇದನ್ನ ನಮ್ಮಿಂದಾಗ್ಲಿ ನಿಮ್ಮಿಂದಾಗ್ಲಿ ಪ್ರತ್ಯೇಕ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ನಮ್ಮ ದೈಹಿಕ ಸಾಮರ್ಥ್ಯ ನಮಗೆ ಗೊತ್ತಿರುತ್ತೆ, ನಮ್ಮ ಮಾನಸಿಕ ಸಾಮರ್ಥ್ಯ ನಮಗೆ ಗೊತ್ತಿರುತ್ತೆ, ಭಿನ್ನವಾಗಿರುತ್ತೆ. ಜೊತೆಗೆ ಶ್ರಮದ ಪೂರೈಕೆಯು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತದೆ. ಇವತ್ತು ಇರುವಂತ ಎನರ್ಜಿ ಇದಕ್ಕೆ 10 ವರ್ಷದ ಹಿಂದೆ ಇರಲಿಲ್ಲ, ಇವತ್ತು ಇರೋ ಎನರ್ಜಿ 10 ವರ್ಷ ಆದ್ಮೇಲೆ ಇರೋದಿಲ್ಲ. ಹಾಗಾಗಿ ಕಾಲಕ್ಕೆ ತಕ್ಕಂತೆ ಏನಾಗುತ್ತೆ, ಈ ಶ್ರಮ, ಯಾವುದು ಶ್ರಮ, ದೈಹಿಕ ಮಾನಸಿಕ ಎರಡೂ ಶ್ರಮಗಳು ಬದಲಾಗ್ತಾ ಇರ್ತವೆ. ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ, ಹೌದಲ್ವಾ? ನಾವು ಚಟುವಟಿಕೆ ಯಾವ ರೀತಿ ಕೆಲಸ ಕಾರ್ಯಗಳಲ್ಲಿ ತೊಡಗ್ತೀವಿ ಅದೇ ರೀತಿಯ ಚಟುವಟಿಕೆ. ಕೂತಿದ್ರೆ ಕೂತೇ ಇರೋದೇ ಚಟುವಟಿಕೆ, ಟಿವಿ ನೋಡ್ತಿದ್ರೆ ಟಿವಿ ನೋಡ್ತಿರೋದೇ, ಓದ್ತಾ ಇದ್ರೆ ಪುಸ್ತಕ ಹಿಡಿದು ಅದು ಒಂದು ಚಟುವಟಿಕೆ. ಇದು ನಮ್ಮ ಮಾನಸಿಕ ಇದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಆರ್ಥಿಕ ವಲಯಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಶ್ನೆಗಳು ಬಂದಿದೆ ನೋಡೋಣ ಬನ್ನಿ. ಮೀನುಗಾರಿಕೆ, ಕೋಳಿ ಸಾಕಾಣಿಕೆಯೇ ಈ ವಲಯಕ್ಕೆ ಉದಾಹರಣೆಯಾಗಿದೆ ಅಂತೇಳಿ. ಮೀನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಬರುತ್ತಲ್ಲ, ಇದು ಪ್ರಾಥಮಿಕ ವಲಯ. ಮತ್ತೊಂದು ಸ್ನೇಹಿತರೆ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಕೃಷಿ ಚಟುವಟಿಕೆ ಇವೆಲ್ಲವೂ ಕೂಡ ಏನಾಗ್ತವೆ, ಪ್ರಾಥಮಿಕ ವಲಯದಲ್ಲೇ ಬರ್ತವೆ. ಈ ವಿಚಾರವನ್ನು ತಿಳ್ಕೊಳ್ಳಿ. ನೆಕ್ಸ್ಟ್, ಇದಾದ ನಂತರ ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ 10ನೇ ತರಗತಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದಕ್ಕೆ ಮಾಹಿತಿ ಸಿಗುತ್ತೆ. ಸ್ವತಂತ್ರ ನಂತರ ಭಾರತದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ನಿರ್ವಹಿಸಿದ ಪಾತ್ರ ಪ್ರಮುಖವಾದದ್ದು. ಸ್ವಾತಂತ್ರ್ಯ ನಂತರ ಜವಾಹರ್ಲಾಲ್ ನೆಹರು ಅವರು ಪರಿಚಯಿಸಿದಂಥ ಪಂಚವಾರ್ಷಿಕ ಯೋಜನೆಗಳು ತುಂಬಾ ಪ್ರಮುಖ ಪಾತ್ರವನ್ನು ನಿರ್ಧರಿಸುತ್ತವೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ. ಈ ಪಂಚವಾರ್ಷಿಕ ಯೋಜನೆಗಳ 4 ಗುರಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಕೇಳಿದ್ದಾರೆ. ನೆಕ್ಸ್ಟ್, ಭಾರತದ ಯೋಜನೆಗಳ ಸಾಧನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತೇಳಿ ಯೋಜನೆಗಳಿಗೆ ಸಂಬಂಧಪಟ್ಟ ಕೇಳಿದ್ದಾರೆ. ಮೂಲ ಅನುಭೋಗಿ ಸರಕುಗಳ ಮತ್ತು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಸಾಧಿಸಿದೆ. ಶಿಕ್ಷಣ, ಆರೋಗ್ಯ, ಯಾಕೆ ಪಾಯಿಂಟ್ಗಳನ್ನ ಓದ್ತಾ ಇದ್ದೀನಿ ಅಂದ್ರೆ ಮೇಲಿನ ವಿವರಣಾತ್ಮಕ ಪ್ರಶ್ನೆಗೆ ಇವು ಕೂಡ ಲಿಂಕ್ ಆಗ್ತವೆ. ಹಾಗಾಗಿ ಸ್ನೇಹಿತರೆ ನೋಡ್ಕೊಳ್ಳಿ. ಶಿಕ್ಷಣ, ಆರೋಗ್ಯ, ವಸತಿ, ಸಾಮಾಜಿಕ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗುತ್ತದೆ. ದೇಶದಲ್ಲಿರುವ ಒಟ್ಟು ಬಡ ಜನರ ಸಂಖ್ಯೆಯು ವಿಶ್ವದಲ್ಲಿ ಅತಿ ಹೆಚ್ಚು.
ಪ್ರತಿ ಯೋಜನೆಯಲ್ಲಿ ಬೆಲೆಗಳು ನಿರಂತರವಾಗಿ ಏರುತ್ತಾ ಸಾಗಿವೆ ಅಂತೇಳಿ. ಇದರಲ್ಲಿ ಯಾವ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿದ್ದರೆ 1 ಮತ್ತು 2 ಮಾತ್ರ ಸರಿ ಇದ್ದಾವೆ. ಓಕೆನಾ. ಏನು ಅನುಭೋಗಿ ಸರಕುಗಳು ಮತ್ತು ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೀವಿ. ಪಂಚವಾರ್ಷಿಕ ಯೋಜನೆಗಳ ಸಮಯದಲ್ಲೇ ಕೃಷಿ, ಕೈಗಾರಿಕೆ ಎಲ್ಲ ಒಂದೊಂದು ವಲಯಗಳಿಗೆ ಏನು ಮಾಡಿದ್ದೀವಿ, ಆದ್ಯತೆಯನ್ನು ಕೊಟ್ಟು ಪಂಚವಾರ್ಷಿಕ ಯೋಜನೆಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ. ನೆಕ್ಸ್ಟ್ ಶಿಕ್ಷಣ, ಆರೋಗ್ಯ, ವಸತಿ, ಸಾಮಾಜಿಕ ಮೂಲ ಸೌಕರ್ಯಗಳೆಲ್ಲ ಅಭಿವೃದ್ಧಿ ಆಗಿದ್ದಾವೆ ಪಂಚವಾರ್ಷಿಕ ಯೋಜನೆಯಲ್ಲಿ. ಆದರೆ ಬಡಜನರ ಜನಸಂಖ್ಯೆ ವಿಶ್ವದಲ್ಲಿ ಅತಿ ಹೆಚ್ಚಿದೆ, ಇದಕ್ಕೆ ಸಂಬಂಧಪಡೋದಿಲ್ಲ. ಪ್ರತಿ ಯೋಜನೆ ಬೆಲೆಗಳು ನಿರಂತರವಾಗಿ ಏರಿದಾವೆ ಅಂತಕ್ಕಂಥದ್ದು ಕೂಡ ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಡದಲೇ ಇರುವಂಥದ್ದು. ಹಾಗಾಗಿ 1 ಮತ್ತು 2ರ ಹೇಳಿಕೆಗಳು ಮಾತ್ರ ಇದ್ದಾವೆ. ಹಾಗಾಗಿ ಸರ್ವತೋಮುಖ ಅಭಿವೃದ್ಧಿ ಮತ್ತೆ ಬೆಳವಣಿಗೆಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಾತ್ರವನ್ನು ನಾವೇನು ಮಾಡಬೇಕಾಗುತ್ತೆ, ಸಂಕ್ಷಿಪ್ತವಾಗಿ ವಿವರಿಸಬೇಕಾಗತ್ತೆ. ನೋಡ್ಕೊಳ್ಳಿ. ಯೋಜನೆಯ ಇತಿಹಾಸವನ್ನು ಕುರಿತು ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಅಂತೇಳಿ 2017ರಲ್ಲಿ 3 ಅಂಕದ ಮತ್ತೆ ಪ್ರಶ್ನೆಯನ್ನು ರಿಪೀಟ್ ಮಾಡಿದ್ದಾರೆ ಸ್ನೇಹಿತರೆ. 2019ರಲ್ಲಿ 19 ಮತ್ತೆ 17ರಲ್ಲಿ ಇಷ್ಟು ವರ್ಷಗಳಲ್ಲಿ ಈ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಮೇಲೆ ರಿಪೀಟ್ ಆಗಿದೆ. ಇದಾದ ನಂತರ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಈಗೆನ್ನುವರು ಅಂತೇಳಿ ಕರೀತಾರೆ. ಇದು ಕೂಡ ಪಂಚವಾರ್ಷಿಕ ಯೋಜನೆಗಳಲ್ಲಿ ಬಂದಂಥದ್ದು. ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಿ, ಗ್ರೀನ್ ರೆವಲ್ಯೂಷನ್ ಅಂತೇಳಿ. ಹಸಿರು ಕ್ರಾಂತಿಯ ಪಿತಾಮಹ ಬಂದು ನಾರ್ಮನ್ ಬೋರ್ಲಾ, 1960 ಜರ್ಮನ್ ದೇಶದವರು ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್ ಅಂತೇಳಿ. ಎಲ್ಲಿ ಹಸಿರು ಕ್ರಾಂತಿ ಪ್ರಾರಂಭ ಆಯಿತು ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾಕೆ ಅಂತಂದರೆ ಈ ವಿಚಾರಗಳನ್ನ ನಾವು ಎಲ್ಲವೂ ಈಸಿಯಾಗಿ ಸಿಗ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಅಂತಂದರೆ ಓದೋದ್ರಲ್ಲಿ ಸೋಂಬೇರಿಗಳಾಗ್ಬಿಡ್ತೀವಿ, ಟೆಕ್ಸ್ಟ್ ಬುಕ್ಗಳನ್ನ ಹುಡ್ಕೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಹಸಿರು ಕ್ರಾಂತಿ ಆಯಿತು, ಯಾವ ಆಹಾರ ಧಾನ್ಯದ ಉತ್ಪಾದನೆಯಲ್ಲಿ ನಾವು ಮೊಟ್ಟ ಮೊದಲಿಗೆ ಹಸಿರು ಕ್ರಾಂತಿಯ ಒಂದು ರೆವಲ್ಯೂಷನನ್ನು ಕ್ರಾಂತಿಯನ್ನು ಮಾಡಿದ್ವಿ ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಅಧ್ಯಯನವನ್ನು ಮಾಡ್ಕೊಳ್ಳಿ. ಹಸಿರು ಕ್ರಾಂತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿದರೆ ಇವಿಷ್ಟು ಕೂಡ ನೋಡಿ ಮೇಲ್ಗಡೆ ಪಾಯಿಂಟಲ್ಲೇ ಇದಕ್ಕೂ ಕೂಡ ನಾವು ಹಸಿರು ಕ್ರಾಂತಿಯ ಬಗ್ಗೆ ಟಿಪ್ಪಣಿ ಮಾಡೋದಕ್ಕೆ ಇಲ್ಲೇ ಒಂದು 4 ಪಾಯಿಂಟ್ಗಳು ಸಿಕ್ಕೋಗ್ತವೆ. ಹಸಿರು ಕ್ರಾಂತಿ ಅಂದರೆ ಏನು ಅಂತೇಳಿ, ಆಹಾರ ಪದಾರ್ಥಗಳ ಗಣನೀಯ ಹೆಚ್ಚಳವನ್ನು ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಿ. ಈ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ಆಹಾರ ವಸ್ತುಗಳ ಉತ್ಪಾದನೆಗೆ ಪಾಯಿಂಟ್ ವೈಸ್ ಬರಿತಾ ಹೋಗಿ ಸ್ನೇಹಿತರೆ. ನೋಡಿ, ಇದಕ್ಕೆ ವಿವರಣಾತ್ಮಕ ಪ್ರಶ್ನೆ ಬಂತು ಅಂದರೆ ಈ ಮಲ್ಟಿಪಲ್ ಚಾಯ್ಸಲ್ಲೇ ನಮ್ಗೆ ಆನ್ಸರ್ ಸಿಗುತ್ತೆ. ಹಾಗಾಗಿ ನಮ್ಮ ಚಾನಲ್ನ ವಿಶೇಷತೆ ಏನು ಅಂದರೆ ಸ್ನೇಹಿತರೆ, ಯಾವುದೇ ವಿಚಾರ ತಗೊಳ್ಳಿ ಈ ರೀತಿ ನಮಗೆ ಗ್ರಿಪ್ ಸಿಗುತ್ತಾ ಹೋಗುತ್ತೆ. ಓಕೆನಾ. ನಾವು ಒಂದಷ್ಟು ಮಾಹಿತಿ ನಮಗೆ ಪೂರ್ಣ ಪ್ರಮಾಣ ಎಕ್ಸಾಮ್ ಟೈಮ್ಗಳಲ್ಲಿ ತುರ್ತಾಗಿ ಪಾಯಿಂಟನ್ನು ಓದೋಕ್ಕಾಗಿಲ್ಲ, ಹೆಂಗಪ್ಪ ಇದು ಅಂತೇಳಿ ನಮಗೆ ಯಾವುದೇ ಟೆಕ್ಸ್ಟ್ ಬುಕ್ ರೆಫರ್ ಮಾಡುವಂಥ ಟೈಮ್ ಇಲ್ಲ ಅಂತಂದ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಈ ಥರ ವಿಡಿಯೋಗಳನ್ನ ಅನಾಲಿಸಿಸ್ ಮಾಡ್ಬೋದಾಗಿದೆ. ಆಗ ಈ ಹಸಿರು ಕ್ರಾಂತಿ ಬಗ್ಗೆ ಟಿಪ್ಪಣಿ ಇಲ್ಲೇ 4 ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ ನಮಗೆ. ನೋಡಿ, ಮೇಲ್ಗಡೆ ಮಲ್ಟಿಪಲ್ ಚಾಯ್ಸಲ್ಲಿ ಕೆಳಗಡೆ ವಿವರಣಾತ್ಮಕ ಪ್ರಶ್ನೆಗೆ 4 ಪಾಯಿಂಟ್ ಸಿಕ್ತು. ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾ, ಇದನ್ನು ಮೊಟ್ಟ ಮೊದಲಿಗೆ ಜರ್ಮನ್ ದೇಶದಲ್ಲಿ 1963ರಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಪ್ರಯೋಗವನ್ನು ಮಾಡಿ ಯಶಸ್ವಿ ಆಗ್ತಾರೆ. ಅನಂತರ ಇದು ಭಾರತಕ್ಕೆ ಬರುತ್ತೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ MS ಸ್ವಾಮಿನಾಥನ್ ಅವರನ್ನ ಕರಿತೀವಿ. ಇದು ಮೊಟ್ಟ ಮೊದಲಿಗೆ ಗೋಧಿಯ ಉತ್ಪಾದನೆಯಲ್ಲಿ ಹೆಚ್ಚು ಒಂದು ಇದನ್ನ ಕ್ರಾಂತಿಯನ್ನು ಉಂಟು ಮಾಡುತ್ತೆ. ಆ ದೇಶದಲ್ಲಿದ್ದಂಥ ಆಹಾರ ಹಸಿವನ್ನು ಹೋಗಲಾಡಿಸೋದಕ್ಕೋಸ್ಕರ ಈ ಒಂದು ಹಸಿರು ಕ್ರಾಂತಿಯನ್ನ ಭಾರತದಲ್ಲಿ ಜಾರಿ ಮಾಡಲಾಗುತ್ತೆ. ಜೊತೆಗೆ ಪಂಜಾಬ್, ಹರಿಯಾಣ, ರಾಜಸ್ಥಾನ ಈ ರಾಜ್ಯಗಳಲ್ಲಿ ಮೊಟ್ಟ ಮೊದಲಿಗೆ ಇದನ್ನ ಏನು ಮಾಡ್ತೀವಿ, ಇಂಪ್ಲಿಮೆಂಟ್ ಅನ್ನ ಮಾಡ್ತೀವಿ ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಆಯ್ತು, ಇವಾಗ 3 ಮಾರ್ಕ್ಸಿಗೆ ಇಟ್ಟಿದ್ರು, ಇದನ್ನ 4 ಮಾರ್ಕ್ಸಿಗೆ ಇಟ್ಟಿದ್ರು. ಅಟ್ಲೀಸ್ಟ್ ಇಷ್ಟು ಬರೆದ್ರೆ ನಮಗೆ ಏನಾಗುತ್ತೆ, ಒಂದು 3 ಮಾರ್ಕ್ಸ್ 2 ಮಾರ್ಕ್ಸ್ ಆದರೂ ಸಿಗ್ತಾ ಹೋಗುತ್ತೆ ಈ ರೀತಿ. ನೆಕ್ಸ್ಟ್ ಉದ್ಯೋಗದ ಮೇಲೆ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ 2022ರಲ್ಲೇ ರೀಸೆಂಟ್ ಆಗಿ ಕೇಳಿದ್ದಾರೆ ಸ್ನೇಹಿತರೆ. ನಿರುದ್ಯೋಗಕ್ಕೆ ಕಾರಣ ಮತ್ತು ಪರಿಣಾಮ, ಮರೆಮಾಚಿದ ನಿರುದ್ಯೋಗದ ಅರ್ಥ ತಿಳಿಸಿ, ಭಾರತದಲ್ಲಿ ಜಾರಿಗೊಳಿಸಲಾದ ಸ್ವ ಉದ್ಯೋಗದ ಕಾರ್ಯಕ್ರಮಗಳು ಯಾವುವು. ನೋಡಿ, ಇದಿಷ್ಟು ಕೂಡ ನಾವು ಇವಾಗ ಏನಾಗುತ್ತೆ ಅಂದ್ರೆ ಯಾವುದೋ 1 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡ್ಬಿಡ್ತೀವಿ ಸ್ನೇಹಿತರೆ. ಈ 22ರದು ನಮ್ಮ ಹತ್ರ ಪತ್ರಿಕೆ ಇದೆ ಅಂತಂದ್ರೆ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ನಾವು ಕಾನ್ಸೆಪ್ಟ್ ಅನ್ನ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತೀವಿ. ಆದರೆ ಮರೆಮಾಚಿದ ನಿರುದ್ಯೋಗ ಅಂದ್ರೇನು, ಭಾರತದಲ್ಲಿ ಜಾರಿಗೊಳಿಸಲಾದ ಸ್ವ ಉದ್ಯೋಗ ಕಾರ್ಯಕ್ರಮ, ಇದು ಕರೆಂಟ್ ಅಫೇರ್ಗೆ ಸಂಬಂಧಪಡುತ್ತೆ. ಇತ್ತೀಚಿನ ಮಾಹಿತಿಗಳನ್ನ ಇಲ್ಲಿ ಕಲೆ ಹಾಕೊಂಡು ಬರಿಬೇಕಾಗುತ್ತೆ ನಾವು, ಹೌದಲ್ವಾ. ಹಾಗಾಗಿ ಇದಿಷ್ಟು ವಿಚಾರಗಳನ್ನ ನಾವು ಅನಾಲಿಸಿಸ್ ಮಾಡೋದಕ್ಕೆ, ಓದೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತೇಳಿ ಹೀಗೆ ಒಂದು ರೀತಿ ಕಂಟೆಂಟು ಘಟಕವಾರು ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪು, ವಾಟ್ಸಪ್ ಗ್ರೂಪ್ ಕೂಡ ಇದಾವೆ, ಜಾಯ್ನ್ ಆಗಿ. ಏನಾದರೂ ಮಾಹಿತಿ ಬೇಕಾದರೆ ಅದರಲ್ಲಿ ಕೂಡ ಖಂಡಿತ ಶೇರ್ ಮಾಡ್ತೀನಿ. PDF ಕೇಳ್ತಾ ಇದ್ದೀರಿ, ನನಗೆ ಅದು PDF ಕಳಿಸೋದಕ್ಕೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಹತ್ರ ಬಂದಂಥ ಸಂದರ್ಭದಲ್ಲಿ ನೋಡೋಣ ಅಂತ ಹೇಳ್ತಾ TETಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಕೂಡ ಸಂಪೂರ್ಣವಾಗಿ ಮಾಡಿದ್ದೀನಿ ಸ್ನೇಹಿತರೆ. 2014ರಿಂದ 24ರವರೆಗಿನ TET ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ. KEAಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು, ಕನ್ನಡ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಮಾಡಿದ್ದೀನಿ. KPSCನಲ್ಲಿ ಬರೀತಕ್ಕಂಥ ವಿವರಣಾತ್ಮಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಕನ್ನಡ ಸಂಬಂಧಿತ ಪ್ರಶ್ನೋತ್ತರಗಳು ಕೂಡ ಇದ್ದಾವೆ. ಒಂದಷ್ಟು ಜನ ಕವಿಗಳ ಪರಿಚಯದ ವಿಡಿಯೋಗಳು ಇದ್ದಾವೆ, ನೋಡಿ. ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲೇ ಈ ವಿಡಿಯೋಗಳಿದ್ದಾವೆ ಅಂತ ಹೇಳ್ತಾ
ಯಾಕೆ ಅಂತಂದ್ರೆ ವಿಚಾರ ಜ್ಞಾನ ಅಂತಕ್ಕಂಥದ್ದು ಯಾವುದೇ ಒಂದು ಎಕ್ಸಾಮ್ಗೆ ಮಾತ್ರ ಸಂಬಂಧಪಟ್ಟಿರೋದಿಲ್ಲ, ಎಲ್ಲ ರೀತಿಯ ಎಕ್ಸಾಮ್ಗಳಿಗೂ ಕೂಡ ಆ, ಆಗುತ್ತೆ. ಅದರಲ್ಲೂ ಈ GPSTR TETಗೆ ಸಂಬಂಧಪಟ್ಟಂತ ಪ್ರಶ್ನೆ ಉತ್ತರಗಳ ಆಧಾರದ ಮೇಲೆನೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಕೂಡ ಕೇಳ್ತಾರೆ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ ಬನ್ನಿ. ಬಡತನಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಬಡತನವನ್ನು ಹೇಗೆ ಗುರುತಿಸಲಾಗುತ್ತದೆ, ಹೇಗೆ ಗುರುತಿಸ್ತೀವಿ, ಇದನ್ನು ಕೂಡ ಮಾಹಿತಿ ಕಲೆ ಹಾಕೋಬೇಕಾಗುತ್ತೆ. ಬಡತನದ ಸೂಚಿಗಳು ಯಾವ್ಯಾವು, ಭಾರತದಲ್ಲಿ ಬಡತನಕ್ಕೆ ಕಾರಣಗಳನ್ನು ತಿಳಿಸಿರಿ, ಬಡ ಜನರಿಗೆ ಒದಗಿಸುವ ಆರೋಗ್ಯ ವಿಮೆ ಯಾವುದು ಅಂತ ಹೇಳಿ ಕೇಳಿದರೆ ಯಶಸ್ವಿನಿ ಯೋಜನೆ. ನೋಡಿ, ಇದಿಷ್ಟು ಕೂಡ ಬಡತನಕ್ಕೆ ಸಂಬಂಧಪಟ್ಟಿದ್ದು. ನಾವು ಟೆಕ್ಸ್ಟ್ ಬುಕ್ ಅನ್ನು ಹಿಡ್ಕೊಂಡು ಎಲ್ಲರೂ ಒಂದ್ ಕಡೆ ಬಡತನ ಅನ್ನೋ ಒಂದು ಮಾಹಿತಿ ಸಿಕ್ತು ಅಂತಂದ್ರೆ ಇಷ್ಟು ಪ್ರಶ್ನೆಗಳನ್ನ ಓದಬೇಕಾಗುತ್ತೆ. ಇಷ್ಟನ್ನ ಮೀರಿ ಇನ್ನೇನು ಕೊಡೋದಕ್ಕೆ ಸಾಧ್ಯ ಬಡತನ ಅನ್ನೋ ಟಾಪಿಕ್ ಅಲ್ಲಿ ನೀವೇ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಬಹುದು. ಇದಕ್ಕೆ ಹೇಗೆ ಓದ್ಬೇಕು, ಏನು ಓದ್ಬೇಕು ಅಂತೇಳಿ ಅದಕ್ಕೆ ಒಂದಷ್ಟು ಜನ ಏನ್ ಮಾಡ್ತೀರಿ ಅಂದ್ರೆ ಸಮಯ ವ್ಯರ್ಥವನ್ನ ಮಾಡ್ತೀರಿ. ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂತಂದ್ರೆ ಖಂಡಿತ ನೀವು ಸುಮ್ಮನೆ ಅಲ್ಲಿಂದ ಇಲ್ಲಿಂದ ಏನು ಓದ್ಬೇಕು, ಹೆಂಗ್ ಓದ್ಬೇಕು ಅಂತ ಅನ್ನೋದನ್ನ ಹುಡುಕ್ಬೇಡಿ. ಏನು ಓದ್ಬೇಕು, ಹೆಂಗ್ ಓದ್ಬೇಕು ಅನ್ನೋದು ಹುಡುಕ್ಬೇಡಿ. ಇದೇ ಸಾಕು ನಿಮ್ಗೆ ಮಾರ್ಗದರ್ಶನ. ನೋಡ್ರಪ್ಪ, ಇದಕ್ಕಿಂತ ಇನ್ನೇನ್ ಬೇಕು ನಿಮಗೆ? ಈ ಟಾಪಿಕ್ GPST ಬರಿತಾ ಇದ್ದೀವಿ ಅಂದ್ರೆ ಇನ್ನೇನ್ ಬೇಕು? ಬಡತನ ಅನ್ನೋ ಕಾನ್ಸೆಪ್ಟ್ ಮೇಲೆ ನಮ್ಗೆ ಇನ್ನೇನ್ ಪ್ರಶ್ನೆ ಕೇಳಿದ್ದಾರೆ, ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ, ಓದಿ. ಏನ್ ಮಾಡಿ, ನಮ್ಗೆ ಮುಖ್ಯವಾಗಿ ಕಂಟೆಂಟ್ ಗ್ರಿಪ್ ಇರಬೇಕು ಸ್ನೇಹಿತರೆ. ಕಂಟೆಂಟ್ ಗ್ರಿಪ್ ಇತ್ತು ಅಂತಂದ್ರೆ ನಮ್ಗೆ ಯಾರು ಹೆಂಗ್ ಓದ್ಬೇಕು, ಏನು ಓದ್ಬೇಕು ಅಂತ ಹೇಳ್ಕೊಡೋದು. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ. ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು ಅಂತೇಳಿ ಹೆಂಗೂ ಮಾಡ್ಬೇಕಾಗಿಲ್ಲ, ಕೂತ್ಕೊಳ್ಳಿ, ಪಟ 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 ನಮ್ಮಲ್ಲಿ ಭಾರತದಲ್ಲಿ ಬಡತನಕ್ಕೆ ಕಾರಣಗಳೇನು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡೋ ಬದಲಾಗಿ ಹೆಂಗ್ ಓದ್ಬೇಕು ಹೆಂಗ್ ಓದಿದಿರಿ ಇಲ್ಲಿ ಕೂತ್ಕೊಂಡು ಇಷ್ಟು ದಿನ? ಕಂಟೆಂಟ್ ಬೇಕಿರಿ, ಕ್ಲಿಪ್ಪು ಅಲ್ವೇನಪ್ಪ? ಭಾರತದಲ್ಲಿ ಬಡತನಕ್ಕೆ ಕಾರಣಗಳೇನು ಒಂದಷ್ಟು ಪಾಯಿಂಟ್ಗಳು ಬೇಕು ನಿಮಗೆ. ಇದು ಎಷ್ಟು ಅಂಕದ ಪ್ರಶ್ನೆ ಅಂತ ಮೆನ್ಷನ್ ಮಾಡೋದು ಬಿಟ್ಬಿಟ್ಟಿದ್ರಿ ಸ್ನೇಹಿತರೆ. 2019 ಅಂದ್ರೆ 2 ಅಂಕ ಇಲ್ಲ 3 ಅಂಕದ ಇರುತ್ತೆ. 3 ಅಂಕಕ್ಕೆ ಏನಾದರೂ ಪ್ರಶ್ನೆ ಇದ್ರೆ ಭಾರತದ ಬಡತನದ ಸೂಚಿಗಳು ಯಾವ್ಯಾವು ಅಂತ 2 ಅಂಕದ ಪ್ರಶ್ನೆ ಇದೆ ಅನ್ಕೊಳ್ಳಿ. ಬಡತನಕ್ಕೆ ಕಾರಣಗಳನ್ನು ತಿಳಿಸಿ 3 ಅಂಕದಿದೆ. 3 ಅಂಕಕ್ಕೆ ಮಿನಿಮಮ್ ಒಂದು 6 ಪಾಯಿಂಟ್ ಆದ್ರೂ ನೀವೇನ್ ಮಾಡ್ಬೇಕಾಗುತ್ತೆ, ಬರೀಬೇಕಾಗುತ್ತೆ. ಈ 6 ಪಾಯಿಂಟ್ ಅನ್ನ ಬರೆಯೋದಕ್ಕೆ ನೀವು 5 ಪಾಯಿಂಟ್ 4 ಪಾಯಿಂಟ್ ಬರೆದ್ಬಿಟ್ಟು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗ್ತಾ ಇರ್ತದೆ, ಟೈಮ್ ಮ್ಯಾನೇಜ್ಮೆಂಟ್ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು, ಕಂಟೆಂಟ್ ಗ್ರಿಪ್ ಇಟ್ಕೊಳ್ಳಿ. ನಿಮ್ಮಲ್ಲಿ ಕಂಟೆಂಟ್ ಗ್ರಿಪ್ ವಿಚಾರ ಜ್ಞಾನ ಚೆನ್ನಾಗಿತ್ತು ಅಂತಂದ್ರೆ ಯಾವ ಸಮಯ ನಿರ್ವಹಣೆನೂ ಏನು ಕೇಳೋದಿಲ್ಲ, ಅದ್ರ ಪಾಡಿಗೆ ಎಕ್ಸಾಮ್ ಅಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರ್ತದೆ. ಬಡತನದ ಸೂಚಿಗಳು ಯಾವ್ಯಾವ, ಎಕ್ಸಾಮ್ ಅಲ್ಲಿ ಕೂತ್ಕೊಂಡು 5 ನಿಮಿಷ ಯೋಚನೆ ಮಾಡಿದ್ರೆ 5 ನಿಮಿಷದಲ್ಲಿ ಕ್ವಶನ್ ಮುಗಿಸಿ ಇನ್ನೊಂದು ಪ್ರಶ್ನೆ ಹೋಗಿರ್ಬೋದು, ಹೌದಲ್ವಾ? ಹಾಗಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ವಲಸೆಗೆ ಸಂಬಂಧಪಟ್ಟ ಹಾಗೆ, ವಲಸೆ ಎಂದರೇನು, ವಲಸೆಗೆ ಯಾವುದಾದರೂ 2 ಕಾರಣಗಳನ್ನು ಹೆಸರಿಸಿರಿ ಅಂತೇಳಿ ಒಂದು ಪ್ರಶ್ನೆ ಬಂದಿದೆ ನಮ್ಗೆ. ಇವಾಗ ನೋಡ್ಬೇಕು, ವಲಸೆ ಅಂತಿದ್ದಂಗೆ ನಮಗೆ ಕಂಟೆಂಟ್ ಗ್ರಿಪ್ ಇರಬೇಕು. ಇಮ್ಮಿಡಿಯೇಟ್ಲಿ ಪಟ ಪಟ ಬರಿತೀರಿ ವಲಸೆ ಅಂದ್ರೆ ಏನು ಅಂತೇಳಿ. ವಲಸೆಗೆ ಯಾವುದಾದ್ರೂ 2 ಕಾರಣಗಳು, ಸಾಕಷ್ಟು ಇದಾವೆ ವಲಸೆಗೆ ಕಾರಣಗಳು. ಬಡತನ, ನಿರುದ್ಯೋಗ, ಬರಗಾಲ, ಇವೆಲ್ಲವೂ ಬರ್ತಾ ಹೋಗ್ತವೆ. ಹಾಗಾಗಿ ಈ ತರ ಪಾಯಿಂಟ್ಗಳನ್ನು ಪಟ 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 ನಮ್ಗೆ ವಿಚಾರ ಆಯ್ತು ಅಂದ್ರೆ ಪಟ ಪಟ ಬರಿತೀರಿ, ಟೈಮ್ ನಿರ್ವಹಣೆ ಆಗುತ್ತೆ, ಮುಂದೆ ಹೋಗ್ತಿರ್ತೀರಿ. ವಿಚಾರನೇ ಕಂಟೆಂಟೇ ಗ್ರಿಪ್ ಇಲ್ಲ ಅಂದ್ರೆ ನಮ್ಮಲ್ಲಿ ಆರ್ ಬಿ ಐ ಮೇಲೆ ಏನೆಲ್ಲ ಪ್ರಶ್ನೆ ಕೇಳ್ತಾರೆ ನಮಗೆ ಗೊತ್ತೇ ಇರಲ್ಲ ಅಂತ ಇಟ್ಕೊಳ್ಳಿ. ಹೆಂಗ್ ಓದ್ಬೇಕು, ಟೈಮ್ ಹೆಂಗ್ ಮ್ಯಾನೇಜ್ ಮಾಡಬೇಕು, ಟೈಮ್ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂದ್ರೆ ವಿಚಾರ ನಮ್ಮಲ್ಲಿ ಇರಬೇಕು, ತಾನೇ ತನಗದಾಗುತ್ತೆ. ಸ್ವಲ್ಪ ರೈಟಿಂಗ್ ಸ್ಪೀಡ್ ಅನ್ನು ಇಟ್ಕೊಳ್ಳಿ, ಕಾಗುಣಿತ ಸ್ಪಷ್ಟವಾಗಿ ಬರೀರಿ, ಕಾಗುಣಿತ ತಪ್ಪುಗಳನ್ನ ಮಾಡೋದು ಬೇಡ, ವಾಕ್ಯಗಳ ರಚನೆ ಚೆನ್ನಾಗಿರ್ಲಿ, ಜೊತೆಗೆ ಲೇಖನ ಚಿಹ್ನೆಗಳನ್ನ ಸ್ವಲ್ಪ ಯೂಸ್ ಮಾಡಿ ಅಂತ ಹೇಳ್ತಾ. ಭಾರತೀಯ ರಿಸರ್ವ್ ಬ್ಯಾಂಕ್ ನ ಸ್ಥಾಪನೆಗೊಂಡಿದ್ದು ಯಾವಾಗ ಅಂತಾರೆ, ಪಟ ಅಂತ ನಮ್ಗೆ ಹೇಳಿ ಕ್ವಿಕ್ ಆಗಿ ನಮ್ಗೆ ಆನ್ಸರ್ ಗೊತ್ತಾಯ್ತು ಅಂತಂದ್ರೆ ಯೋಚನೆ ಮಾಡಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ನಾನು ಓದಿದ್ದೀನಿ, ಏಪ್ರಿಲ್ 1, 1935 ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು ಅಂದ್ರೆ ಮುಗ್ದೇ ಹೋಯ್ತು. 2-3 ಸೆಕೆಂಡ್ 10 ಸೆಕೆಂಡಲ್ಲಿ ಇದಕ್ಕೆ ಆನ್ಸರ್ನ ಗುರ್ತಾಕ್ಬೋದು. ಇದನ್ನ ಸಮಿತಿ ಹಿಲ್ಟನ್ ಅಂಡ್ ಹೆಂಗ್ ಸಮಿತಿ ಅಂತೇಳಿ ಶಿಫಾರಸಿನ ಮೇರೆಗೆ 1935 ಏಪ್ರಿಲ್ 1 ಇದನ್ನ ಸ್ಥಾಪನೆ ಮಾಡ್ತಾರೆ. ಕೇಂದ್ರ ಕಚೇರಿ ಬಂದು ಮುಂಬೈಯಲ್ಲಿದೆ. ರಾಷ್ಟ್ರೀಕರಣವನ್ನ ಮಾಡ್ತಾರೆ RBI ನ 1949 ಜನವರಿ 1. ಲಾಂಛನ ಬಂದು ಬಂಗಾಳದ ಹುಲಿ, ಪ್ಲಾನ್ ಬಂದು ವೃಕ್ಷ. ನೋಡಪ್ಪ, ಇಷ್ಟು ಸಿಕ್ತು. RBI ಅನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಒಂದು ಪ್ರಶ್ನೆ ಬಂತು ಅಂತ ಇಟ್ಕೊಳ್ಳಿ. ನೋಡಿ, ಇಲ್ಲೇ 4 ಪಾಯಿಂಟ್ ಸಿಕ್ತು. ಜೊತೆಗೆ ಪ್ರಸ್ತುತ ಇದರ ಗವರ್ನರ್ ಯಾರು, RBI ಯಾವ ನೋಟುಗಳನ್ನ ಮುದ್ರಿಸುತ್ತೆ, ₹1 ನೋಟುಗಳನ್ನ ಮುದ್ರಿಸೋದ್ರ ಸಿಗ್ನೇಚರ್ ಯಾರು ಹಾಕ್ತಾರೆ, ಈ ತರದ್ದು ಸಂಬಂಧಪಟ್ಟ ಹಾಗೆ RBI ಮಾಡುತ್ತಾ, ಅದನ್ನ ಏನ್ ಮಾಡುತ್ತೆ, ಬೇರೆ ₹1 ಹೊರತುಪಡಿಸಿ ಇದಿಷ್ಟು ಮಾಹಿತಿಯನ್ನು ಬರೆದುಬಿಟ್ರೆ RBI ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಕಂಟೆಂಟೇ ಗ್ರಿಪ್ ಇಲ್ಲ, ರಾಷ್ಟ್ರೀಕರಣ ಯಾವಾಗ ಆಯ್ತು ಅನ್ನೋದು ಗೊತ್ತಿಲ್ಲ, ಸ್ಥಾಪನೆ ಯಾವಾಗ ಆಯ್ತು ಅಂತಕ್ಕಂಥ ಕಂಟೆಂಟ್ ಗ್ರಿಪ್ ಇಲ್ಲ ಅಂದ್ರೆ ನಮಗೆ ಕಷ್ಟ ಆಗುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹೇಗೆ ರಾಷ್ಟ್ರೀಯ ತೀರುವೆ ಮನೆಯಾಗಿ ವರ್ತಿಸುತ್ತದೆ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ತೀರುವೆ ಮನೆ ಅಂದ್ರೆ ಏನು, ರಾಷ್ಟ್ರೀಯ ಬ್ಯಾಂಕ್, ಇವೆಲ್ಲ ಕಷ್ಟ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಟೈಮ್ ತಾನೇ ಓಡುತ್ತೆ. ಗಾಬರಿ ಆಗ್ತೀರಿ, ಭಯ ಪಟ್ರಿ, ಗಾಬರಿ ಆದ್ರೆ ಟೈಮ್ ಏನಾಗುತ್ತೆ, ತಾನೇ ತಾನಾಗಿ ಓಡ್ತಾ ಇರುತ್ತೆ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ರಿಸರ್ವ್ ಬ್ಯಾಂಕಿನ ಪಾತ್ರವೇನು ಅಂತ ಹೇಳಿ ಕೇಳಿದರೆ, ಇದರಲ್ಲಿ ನಾವು ಸಾಕಷ್ಟು ವಿಚಾರ ಜ್ಞಾನವನ್ನು ಇಟ್ಕೊಂಡಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಮಗಿಲ್ಲಿ ಮತ್ತೆ ಅದಕ್ಕೆ ವಿಶೇಷವಾದಂತಹ ತರಗತಿಗಳ ಅವಶ್ಯಕತೆ ಇಲ್ಲ. ಮಾಹಿತಿ ಇತ್ತು, ಕಂಟೆಂಟ್ ಗ್ರಿಪ್ ಇತ್ತು, ಪಟ ಒಂದು 8-10 ಪಾಯಿಂಟ್ ಒಳಗಡೆ ಮುಗಿಸ್ತೀರಿ, 5-6 ಪಾಯಿಂಟ್ಗಳನ್ನ ಮುಗಿಸ್ತೀರಿ. 3 ಅಂಕದ ಪ್ರಶ್ನೆ ಅಂತಂದ್ರೆ ಒಂದು 6 ಪಾಯಿಂಟ್ 7 ಪಾಯಿಂಟ್ ಅನ್ನ ಬರೆದ್ರೆ ಮುಗ್ದೇ ಹೋಯ್ತಿದ್ರ ಕತೆ. ನೆಕ್ಸ್ಟ್, ಇದಾದ ನಂತರ ಶಾಸನಬದ್ಧ ದ್ರವ್ಯತೆ ಅನುಪಾತಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ
ಇದಿಷ್ಟು ಕೂಡ RBIಗೆ ಸಂಬಂಧಪಟ್ಟಾಗೆ ಬರುತ್ತೆ ಸ್ನೇಹಿತರೆ. ಇದೇನು ಪ್ರಶ್ನೆಗಳನ್ನ ಓದೋದಿಲ್ಲ ನಾನು, ಲೆಂತ್ ಇದಾವೆ. ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು ನಗದಾಗಿ ಇರಿಸಿಕೊಳ್ಳುವ ಪ್ರಮಾಣಕ್ಕೆ ನಾವು ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತೇಳಿ ಕರಿತೀವಿ. ಅಂದ್ರೆ ಯಾವುದೇ ಬ್ಯಾಂಕ್ ಆಗಲಿ ಠೇವಣಿ ಇಡುತ್ತಲ್ಲ ಅದರ ಒಂದು ನಿರ್ದಿಷ್ಟ ಪ್ರಮಾಣದನ್ನ ನಗದಾಗಿ ಇರಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾವೇನಂತೀವಿ, ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತೇಳಿ ಕರಿತೀವಿ. ಇದರಲ್ಲಿ 3 ತರದ ಇದನ್ನ ಇಟ್ಕೊಳ್ತೀವಿ: ನಗದು ಮೀಸಲು ಅನುಪಾತ, ಶಾಸನಬದ್ಧ ದ್ರವ್ಯತೆ ಅನುಪಾತ, ಬ್ಯಾಂಕ್ ದರ ಅಂತೇಳಿ. ಇಲ್ಲಿ ನಗದು ಮೀಸಲು ಅಂದ್ರೆ ಒಂದಷ್ಟು ಪ್ರಮಾಣದ ಠೇವಣಿಯ ಒಂದು ಹಣವನ್ನು ನಗದು ರೂಪದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಶಾಸನಬದ್ಧ ದ್ರವ್ಯತೆ ಅನುಪಾತದ ರೂಪದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಬ್ಯಾಂಕು ದರ. ಈ 3 ಆಧಾರದ ಮೇಲೆ ಬ್ಯಾಂಕ್ಗಳು ಏನ್ ಮಾಡುತ್ತೆ, ಕೆಲಸ ಮಾಡ್ತಾ ಹೋಗುತ್ತೆ ತನ್ನ ಠೇವಣಿಗಳ ಒಂದು ವಿಚಾರದಲ್ಲಿ. ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಾಂಸ್ಥಿಕ ಮೂಲದ ಪತ್ತು ಈ ಕೆಳಗಿನವುಗಳಿಂದ ಬರುತ್ತದೆ. ಸಾಂಸ್ಥಿಕ ಮೂಲ, ಅಸಾಂಸ್ಥಿಕ ಮೂಲ ಅಂತೇಳಿ ಬರುತ್ತೆ ಕಾನ್ಸೆಪ್ಟ್. ನೋಡ್ಕೊಳ್ಳಿ. ವಾಣಿಜ್ಯ ಬ್ಯಾಂಕುಗಳು ಪತ್ತು ಅಂತಂದ್ರೆ ಇದು ಸಾಲ ಅಂತೇಳಿ, ಓಕೆನಾ. ವಾಣಿಜ್ಯ ಬ್ಯಾಂಕುಗಳಿಂದ ಬರುತ್ತೆ. ಸಾಂಸ್ಥಿಕ ಮೂಲದ ಸಾಲ ಎಂದರೆ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು, ಸಹಕಾರಿ ನಿಗಮಗಳು, ಅಧಿಕೃತ ಹಣ ಸಂಸ್ಥೆಗಳು ನೀಡ್ತಕ್ಕಂಥ ಸಾಲ ಆಗಿರ್ತದೆ. ಅಸಾಂಸ್ಥಿಕ ಮೂಲಗಳು ಅಂತಂದ್ರೆ ಲೇವಾದೇವಿಗಾರರು, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅಥವಾ ಪ್ರೈವೇಟ್ ಪರ್ಸನ್ಸ್, ಇವರಿಂದ ಬರ್ತಕ್ಕಂಥದ್ದೆಲ್ಲ ಸಾಂಸ್ಥಿಕವಲ್ಲದ ಮೂಲ ಆಗಿರ್ತದೆ, ಅಸಾಂಸ್ಥಿಕ ಮೂಲ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಾಂಸ್ಥಿಕ ಮೂಲದ ಪತ್ತುಗಳನ್ನು ಹೆಸರಿಸಿ ಅಂತಲೂ ಕೂಡ ಹೇಳ್ತಾರೆ, ಯಾವ್ಯಾವ ಕಡೆಯಿಂದ ಬರುತ್ತೆ ಅಂತೇಳಿ. ಬ್ಯಾಂಕುಗಳಿಂದ ಬರುತ್ತೆ, ಹಣಕಾಸು ಸಂಸ್ಥೆಗಳು, ಸರ್ಕಾರಿ ನಿಗಮಗಳು, ಅಧಿಕೃತ ಹಣಕಾಸು ಸಂಸ್ಥೆಗಳಿಂದ ಬರುವಂಥವು. ಇವುಗಳಲ್ಲಿ ಲೇವಾದೇವಿ ವ್ಯಾಪಾರಿಯು ಯಾವುದಕ್ಕೆ ಉದಾಹರಣೆ ಆಗಿದೆ, ಆಲ್ರೆಡಿ ಹೇಳಿದೆ. ಯಾವುದಕ್ಕೆ? ಸಾಂಸ್ಥಿಕವಲ್ಲದ ಪತ್ತಿನ ಮೂಲ, ಸಾಂಸ್ಥಿಕ ಪತ್ತಿನ ಮೂಲ, ಬ್ಯಾಂಕು, ರಿಸರ್ವ್ ಬ್ಯಾಂಕ್ ಅಂತೇಳಿ. ಸಾಂಸ್ಥಿಕವಲ್ಲದ ಪತ್ತಿನ ಸಾಲ ಆಗಿರ್ತದೆ ಯಾವುದಕ್ಕೆ? ಲೇವಾದೇವಿಗಾರರು. ಇವರು ಸಾಂಸ್ಥಿಕ ಮೂಲದ ಸಾಲ ಅಂದರೆ ಬ್ಯಾಂಕು, ಹಣಕಾಸು ಸಂಸ್ಥೆಗಳು, ಸರ್ಕಾರಗಳಿಗೆ ಹೇಳಿದ್ನಲ್ಲ ಮೇಲೇನೆ, ಓಕೆ ಅದು. ನೆಕ್ಸ್ಟ್ ಇದಾದ ನಂತರ ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳನ್ನು ಪಟ್ಟಿ ಮಾಡಿರಿ, ಓಕೆನಾ. ನೋಡಿ, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಅಷ್ಟೇ. ಮತ್ತೆ ಹೇಳಿದ್ದೀನಿ ಆಲ್ರೆಡಿ, ಕಾನ್ಸೆಪ್ಟ್ ಇತ್ತು ನಮ್ಮಲ್ಲಿ, ಪಟ 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 ಆನ್ಸರ್ ಬರೀತೀರಿ, ಟೈಮ್ ಓಡ್ತಾ ಇರ್ತದೆ, ಕಾನ್ಫಿಡೆನ್ಸ್ ಬರುತ್ತೆ. ಕಂಟೆಂಟ್ ಗ್ರಿಪ್ ಅಂದ್ರೆ ಕಾನ್ಫಿಡೆನ್ಸ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಷ್ಟೇ, ಮುಗ್ದೇ ಹೋಯ್ತು. 3 ಪಾಯಿಂಟ್ ಟ್ರಿಕ್ಸ್ ಇಟ್ಕೊಳ್ಳಿ. ಬ್ಯಾಂಕುಗಳು ಸಲ್ಲಿಸುವ ಸೇವೆಯನ್ನು ಪಟ್ಟಿ ಮಾಡಿರಿ. ವಾಣಿಜ್ಯ ಬ್ಯಾಂಕುಗಳಲ್ಲಿನ ಠೇವಣಿಗಳ ಅರ್ಥ ಬರೆಯಿರಿ, ಅವುಗಳ ವಿಧಗಳು ಯಾವ್ಯಾವು ಓದ್ಕೊಡ್ರಪ್ಪ. ಇವಾಗ ಬ್ಯಾಂಕುಗಳ ಬಗ್ಗೆ ಎಲ್ಲ ಪ್ರಶ್ನೆಗಳು ಇಲ್ಲೇ ಬಂತು. ಇನ್ನೊಂದು ಎಕ್ಸ್ಟ್ರಾ 2 ಪ್ರಶ್ನೆ ಸಿಗ್ಬೋದು ನಿಮಗೆ. ಯಾವ ಪ್ರಶ್ನೆ ಕೇಳ್ಬೋದು, ನೀವೇ ಅನಾಲಿಸಿಸ್ ಮಾಡ್ಬೋದು. ಅದಕ್ಕೇನು ಎಕ್ಸ್ಟ್ರಾ ಬೇಕಾಗಿಲ್ಲ. ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ, ಈ ಪಾಯಿಂಟ್ಗಳನ್ನ ಇಟ್ಕೊಳ್ಳಿ, ಓದ್ಕೊಳ್ಳಿ. ಬ್ಯಾಂಕ್ ಖಾತೆಯ ಪ್ರಕಾರಗಳು ಯಾವ್ಯಾವು ಅಂತೇಳಿ, ಈ ಬ್ಯಾಂಕ್ ಖಾತೆಯ ಪ್ರಕಾರಗಳು ಮುಂದೆ ಬರುತ್ತೆ ಆ ಪ್ರಶ್ನೆ ನೋಡಿ. ಅದನ್ನು ಓದ್ಬಿಟ್ರೆ ನಮ್ಗೆ ಇಲ್ಲಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಬ್ಯಾಂಕ್ ಖಾತೆಯಲ್ಲಿನ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿರುತ್ತದೆ ಎಂಬುದಕ್ಕೆ 4 ಕಾರಣಗಳನ್ನ ಕೊಡಿ ಅಂತ ಹೇಳಿ. ಉಳಿತಾಯ ಖಾತೆಯನ್ನೇ ಜಾಸ್ತಿ ಜನ ತೆರಿತೀವಿ, ಯಾಕೆ ಅನ್ನೋದಕ್ಕೆ ಒಂದು ಕಾರಣವನ್ನ ಬರೀಬೇಕಾಗುತ್ತೆ. ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯಲು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ. ಇದೆಲ್ಲವೂ ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಮಾಹಿತಿ ಇದೆ ಸ್ನೇಹಿತರೆ, 2022ರಲ್ಲಿ ಕೇಳಿರುವಂಥದ್ದು. ನೋಡಿ, ಇದನ್ನ ಮೀರಿ ಮುಂದಿನ ಎಕ್ಸಾಮ್ ಅಲ್ಲಿ ನೇನ್ ಪ್ರಶ್ನೆ ಕೇಳ್ಬೋದು, ನೀವೇ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಬಹುದು, ಹೌದಲ್ವಾ. ನೋಡಿ, ಬ್ಯಾಂಕ್ಗಳು ಸಲ್ಲಿಸಿರ್ತಕ್ಕಂಥ ಸೇವೆಗಳನ್ನ ಪಟ್ಟಿ ಮಾಡಿ, ಠೇವಣಿಗಳ ಅರ್ಥವನ್ನ ಬರೆಯುವ ವಿಧಗಳು, ಬ್ಯಾಂಕ್ ಖಾತೆ ತೆರೆಯುವಂಥ ಪ್ರಕಾರಗಳು, ಉಳಿತಾಯ ಖಾತೆ ತೆರೆಯೋದಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರಿದ್ದಾರೆ, ಯಾಕೆ, ಬ್ಯಾಂಕ್ಗಳು ಖಾತೆಯನ್ನು ತೆರೆಯಲು ಅನುಸರಿಸುವ ವಿವಿಧ ಹಂತಗಳು. ನೋಡಿ, ಇಷ್ಟು ಕೂಡ ಮಾಹಿತಿಯನ್ನು ನಾವು ಒಂದೇ ಕಡೆ ಏನ್ ಮಾಡ್ಬೋದು, ಅನಾಲಿಸಿಸ್ ಅನ್ನ ಮಾಡಿ ಓದ್ಬೋದು. ನೆಕ್ಸ್ಟ್, ಪಿಂಚಣಿದಾರರಿಗೆ ಪಿಂಚಣಿ ಪಡೆಯಲು ಈ ಖಾತೆ ಅವಶ್ಯಕವಾಗಿದೆ. ನೋಡ್ರಪ್ಪ, ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರ ಇಲ್ಲಿದೆ. ಬ್ಯಾಂಕು ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿದೆ, ಯಾಕೆ? 4 ಕಾರಣಗಳನ್ನ ಕೊಡಿ ಅಂತಂದ್ರೆ ಈ ಪಾಯಿಂಟ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಬೇರೆ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ನೋಡೋಣ ಬನ್ನಿ. ಚಾಲ್ತಿ ಖಾತೆ ಬೇಕಾ, ಆವರ್ತ ಠೇವಣಿ ಖಾತೆ ಬೇಕಾ, ಉಳಿತಾಯ ಖಾತೆ ಬೇಕಾ, ನಿಶ್ಚಿತ ಠೇವಣಿ ಖಾತೆ ಬೇಕಾ ಅಂತೇಳಿ. ಉಳಿತಾಯ ಖಾತೆ ಠೇವಣಿ ಬೇಕಾಗುತ್ತೆ ನಾವು ಪಿಂಚಣಿಯನ್ನ ಪಡೆಯೋದಕ್ಕೆ. ಉಳಿತಾಯ ಸೇವಿಂಗ್ ಅಕೌಂಟ್, ಇದನ್ನ ಜಾಸ್ತಿ ಜನರು ಓಪನ್ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಒಂದು ಪ್ರಶ್ನೆ ಕೂಡ ಇದೆ. ಬ್ಯಾಂಕ್ ಖಾತೆಯ ವಿವಿಧ ಹಂತಗಳು ಮತ್ತು ಬ್ಯಾಂಕ್ ಖಾತೆಯ ವಿವಿಧ ಖಾತೆಗಳನ್ನು ಹೆಸರಿಸಿ ಅಂತ ಕೂಡ ಪ್ರಶ್ನೆ ಇದೆ, ಹೌದಲ್ವಾ. ಈ ಪ್ರಶ್ನೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟಕ್ಕೂ ಕೂಡ ಈ 2 ಪ್ರಶ್ನೆಗಳಿಗೆ ಉತ್ತರ ನಮ್ಗೆ ಇಲ್ಲೇ ಸಿಗ್ತಾ ಹೋಗ್ಬಿಡುತ್ತದೆ. ಬ್ಯಾಂಕ್ ಖಾತೆಯ ವಿವಿಧ ಪ್ರಕಾರಗಳು, ಈ ಪ್ರಶ್ನೆಗೂ ಮುಂದೆ ಉತ್ತರ ಇದೆ. ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿದೆ, ಇದಕ್ಕೂ ಕೂಡ ಉತ್ತರ ಇದೆ. ಬ್ಯಾಂಕ್ ಖಾತೆ ತೆರೆಯುವಂಥದ್ದನ್ನ ಮುಂದೆ ನೋಡೋಣ, ಓಕೆನಾ. ಉಳಿತಾಯ ಖಾತೆ, ಕಡಿಮೆ ಮತ್ತು ನಿಗದಿತ ವರಮಾನ ಹೊಂದಿರುವ ಜನ, ಶಿಕ್ಷಣ ಸಂಸ್ಥೆಗಳು ಈ ಖಾತೆಯನ್ನು ಹೊಂದಿರ್ತವೆ. ಉಳಿತಾಯ ಖಾತೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕಡಿಮೆ ಮತ್ತು ನಿಗದಿತ ವರಮಾನ ಹೊಂದಿರತಕ್ಕಂಥ ಜನರು, ಶಿಕ್ಷಣ ಸಂಸ್ಥೆಗಳು ಈ ಖಾತೆಯನ್ನು ಹೊಂದಿರ್ತವೆ. ಲಕ್ಷಣ, ವಾರದಲ್ಲಿ 1 ಅಥವಾ 2 ಬಾರಿ ಮಾತ್ರ ಹಣವನ್ನ ಹಿಂಪಡೆಯಲು ಸಾಧ್ಯ, ಬಡ್ಡಿ ದರ ಕಡಿಮೆ. ಈ ಪಾಯಿಂಟ್ ಯಾಕೆಂದ್ರೆ ಇವುಗಳನ್ನ ವಿವರಿಸಿ ಅಂತಲೂ ಕೂಡ ಪ್ರಶ್ನೆ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. ವಿವಿಧ ಖಾತೆಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ. ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್, ಇದನ್ನ ವ್ಯಾಪಾರಿಗಳು, ವಾಣಿಜ್ಯೋದ್ಯಮಿಗಳಿಗೆ ಇರ್ತಕ್ಕಂಥ ಖಾತೆಯಾಗಿದೆ. ವ್ಯಾಪಾರಿಗಳು, ವಾಣಿಜ್ಯೋದ್ಯಮಿಗಳು ಈ ಕರೆಂಟ್ ಅಕೌಂಟ್ ಅನ್ನ ಚಾಲ್ತಿ ಖಾತೆಯಲ್ಲಿ ಇಟ್ಕೊಂಡಿರ್ತಾರೆ. ಇದರ ಲಕ್ಷಣ ಏನು? ಎಷ್ಟು ಬಾರಿ ಬೇಕಾದರೂ ಹಣವನ್ನ ಜಮೆ ಮಾಡಬಹುದು, ಮರಳಿ ಪಡಿಬಹುದು. ಇದಕ್ಕೆ ನೋ ಲಿಮಿಟ್ಸ್. ಆದ್ರೆ ಸೇವಿಂಗ್ ಅಕೌಂಟ್ ಅಲ್ಲಿ ವಾರಕ್ಕೆ 1 ಅಥವಾ 2 ಬಾರಿ ಮಾತ್ರ ನಾವೇನ್ ಮಾಡಬಹುದಾಗಿದೆ, ಹಣವನ್ನ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇರುತ್ತೆ. ಬಡ್ಡಿ ದರ ಕೂಡ ಕಡಿಮೆ ಇರುತ್ತೆ.
ಬಡ್ಡಿ ನೀಡೋದಿಲ್ಲ. ಯಾವುದಕ್ಕೆ? ಚಾಲ್ತಿ ಖಾತೆಗೆ ಬಡ್ಡಿಯನ್ನ ನೀಡೋದಿಲ್ಲ. ನಿಶ್ಚಿತ ಠೇವಣಿ ಫಿಕ್ಸ್ಡ್ ಅಕೌಂಟ್, ಒಂದು ನಿರ್ದಿಷ್ಟ ಅವಧಿಗೆ ಠೇವಣಿ ಇಡುವುದು, ಅವಧಿಗೆ ಮುನ್ನ ಠೇವಣಿ ಹಣ ಮರಳಿ ಪಡೆಯಲು ಸಾಧ್ಯವಿಲ್ಲ. ಇದು ನಿಶ್ಚಿತ ಠೇವಣಿಯ ಲಕ್ಷಣ. ಎಲ್ಲಾ ಠೇವಣಿಗಳಿಗಿಂತ ಬಡ್ಡಿ ದರ ಹೆಚ್ಚಾಗಿರ್ತದೆ. ಯಾವುದರಲ್ಲಿ? ನಿಶ್ಚಿತ ಠೇವಣಿ ಫಿಕ್ಸ್ಡ್ ಅಕೌಂಟ್ ಅಲ್ಲಿ. ಇನ್ನು ಆವರ್ತ ಠೇವಣಿ, ಇದು ಒಂದು ವರ್ಷ ಅಥವಾ ಹೆಚ್ಚಿನ ಅವಧಿಗೆ ಹಣವನ್ನು ಮಾಸಿಕ ಕಂತುಗಳಲ್ಲಿ ಠೇವಣಿ ಇಡ್ತಕ್ಕಂಥದ್ದು. 1 ವರ್ಷ ಅಥವಾ ಹೆಚ್ಚಿನ ಅವಧಿಗೆ ಏನ್ ಮಾಡಬೇಕು? ಮಾಸಿಕ ಕಂತುಗಳಲ್ಲಿ ಠೇವಣಿ ಇಡುವಂಥದ್ದು. ಲಕ್ಷಣ: ಕೊನೆಯ ಕಂತು ಮುಗಿದ ಮೇಲೆ ಠೇವಣಿದಾರನಿಗೆ ಬಡ್ಡಿ ಸಮೇತ ಹಣ ನೀಡಲಾಗುವುದು, ಬಡ್ಡಿ ದರ ಅಧಿಕವಾಗಿರ್ತದೆ. ಅರ್ಥ ಆಯ್ತಲ್ಲ? ಆದರೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಅತಿ ಹೆಚ್ಚಾಗಿ ಬಡ್ಡಿಯನ್ನು ಕೊಡ್ತಾರೆ. ಈ ಆವರ್ತ ಠೇವಣಿನಲ್ಲೂ ಕೂಡ ಏನಾಗ್ತಾರೆ? ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದಷ್ಟು ಇದ್ದಿದ್ರಲ್ಲೂ ಸ್ವಲ್ಪ ಹೆಚ್ಚಿನ ಬಡ್ಡಿ ದರವನ್ನೇ ಕೊಡ್ತಾರೆ. ಇದಿಷ್ಟು ಕೂಡ ಖಾತೆಗಳಿಗೆ ಸಂಬಂಧಪಟ್ಟಂತ ವಿಚಾರಗಳು ನೋಡ್ಕೊಳ್ಳಿ. ನೆಕ್ಸ್ಟ್, ಷೇರು ಮಾರುಕಟ್ಟೆ ಮೇಲೆ. ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪಿತವಾದದ್ದು ಎಲ್ಲಿ ಅಂತ ಕೇಳಿದರೆ, ಲಂಡನ್ನಲ್ಲಿ ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪನೆಯಾಗುತ್ತದೆ. 1773ರಲ್ಲಿ ಲಂಡನ್ನಲ್ಲಿ ಸ್ಥಾಪನೆ. ಭಾರತದ ಮೊದಲ ಷೇರು ಮಾರುಕಟ್ಟೆ 1875 ಮುಂಬೈಯಲ್ಲಿ ಸ್ಥಾಪನೆ ಆಗುತ್ತೆ. ಲಂಡನ್ ಪ್ರಪಂಚದ ಮಾರುಕಟ್ಟೆ, ಭಾರತದ ಷೇರು ಮಾರುಕಟ್ಟೆ. ನೆಕ್ಸ್ಟ್, ತೆರಿಗೆ. ಕೇಂದ್ರ ಸರ್ಕಾರವು ತೆರಿಗೆಯನ್ನು ಹೊರತುಪಡಿಸಿ ಇತರ ಮೂಲಗಳಿಂದಲೂ ವರಮಾನವನ್ನು ಸಂಗ್ರಹಿಸುತ್ತದೆ. ಕೇಂದ್ರ ಸರ್ಕಾರ ತೆರಿಗೆಯನ್ನು ಹೊರತುಪಡಿಸಿ ಇತರ ಮೂಲಗಳಿಂದಲೂ ವರಮಾನವನ್ನು ಸಂಗ್ರಹಿಸುತ್ತದೆ. ಕೇಂದ್ರ ಸರ್ಕಾರದ ತೆರಿಗೆಯೇತರದ ವರಮಾನದ ಮೂಲಗಳು ಯಾವ್ಯಾವು? ಇದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಗೊತ್ತು ನಿಮಗೆ? ಕಂಟೆಂಟ್ ಗ್ರಿಪ್ ಬೇಕು. ಕಂಟೆಂಟ್ ಗ್ರಿಪ್ ಇದ್ರೆ ಕಾನ್ಫಿಡೆನ್ಸ್ ಇರುತ್ತೆ, ಕಾನ್ಫಿಡೆನ್ಸ್ ಇದ್ರೆ ಟೈಮ್ ಕೂಡ ನಮಗೆ ಸೇವ್ ಆಗ್ತಾ ಹೋಗುತ್ತೆ. ತೆರಿಗೆಯೇತರ ವರಮಾನಕ್ಕೆ ಒಂದು ಉದಾಹರಣೆ ಕೊಡಿ. ನೋಡಿ, ತೆರಿಗೆಯೇತರ ವರಮಾನಗಳು, ತೆರಿಗೆ ವರಮಾನಗಳು ಬಂತು ಇಲ್ಲಿ. ಇದಕ್ಕೆ ಇಲ್ಲೇ ಆನ್ಸರ್ ಸಿಗ್ತಾ ಹೋಗುತ್ತೆ. ತೆರಿಗೆಯೇತರ ವರಮಾನ: ಸೇವಾ ತೆರಿಗೆ, ಭಾರತೀಯ ರಿಸರ್ವ್ ಬ್ಯಾಂಕುಗಳು ಗಳಿಸುವ ಲಾಭ, ಕೇಂದ್ರ ಅಬಕಾರಿ ತೆರಿಗೆ, ಆಮದು ಮತ್ತು ರಫ್ತು ಸುಂಕಗಳು ಅಂತೇಳಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ಲಾಭ ತೆರಿಗೆಯೇತರ ವರಮಾನವಾಗಿರುತ್ತೆ ಸ್ನೇಹಿತರೆ. ತೆರಿಗೆಯೇತರ ಆದಾಯಗಳು ಯಾವ್ಯಾವು ಅಂದ್ರೆ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಸಾರ್ವಜನಿಕ ಉದ್ಯಮ ಗಳಿಸುವ ಲಾಭ, ಅಂಚೆ ದೂರವಾಣಿಗಳಿಂದ ಬರ್ತಕ್ಕಂಥ ಲಾಭ, ನಾಣ್ಯ ಟಂಕಸಾಲೆಯಿಂದ ಬರ್ತಕ್ಕಂಥ ಲಾಭ, ವಿವಿಧ ರೀತಿಯ ಸುಂಕ ಮತ್ತು ದಂಡಗಳು. ಇವಿಷ್ಟು ಕೂಡ ತೆರಿಗೆಯೇತರ ಆದಾಯ ಮೂಲಗಳಾಗಿರ್ತವೆ. ಇನ್ನು ಸೇವಾ ತೆರಿಗೆ ಆಗಿರ್ಬೋದು, ಕೇಂದ್ರ ಅಬಕಾರಿ ತೆರಿಗೆ ಆಗಿರ್ಬೋದು, ಆಮದು ಮತ್ತು ಸುಂಕ ತೆರಿಗೆ, ಇವೆಲ್ಲ ಏನಾಗ್ತವೆ? ನೇರ ಪ್ರತ್ಯಕ್ಷ ತೆರಿಗೆಗೆ ಸಂಬಂಧಪಡ್ತವೆ. ತೆರಿಗೆಯೇತರ ಮೂಲಗಳು ಅಂತಂದ್ರೆ ಇವುಗಳೇ ಬರ್ತವೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಬಡ್ಜೆಟ್ಗೆ ಸಂಬಂಧಪಟ್ಟ ಹಾಗೆ ಆಯವ್ಯಯದಲ್ಲಿ ವಿತ್ತೀಯ ಕೊರತೆ ಸರಿಯಾದ ವಿವರಣೆ. ಆಯವ್ಯಯದಲ್ಲಿ ವಿತ್ತೀಯ ಕೊರತೆಗೆ ಸರಿಯಾದ ವಿವರಣೆ ಯಾವುದು ಅಂತ ಹೇಳಿ ಕೇಳಿದರೆ, ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಇದನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಓದ್ಕೊಳ್ಳಿ ಅಂತ ಹೇಳ್ತಾ, ಕಂದಾಯ ವರಮಾನ ಮತ್ತು ಸಾಲೇತರ ಬಂಡವಾಳ ವರಮಾನಗಳಿಗಿಂತ ಸರ್ಕಾರದ ಒಟ್ಟು ವೆಚ್ಚ ಹೆಚ್ಚಾಗಿರ್ತಕ್ಕಂಥದ್ದು ಆಯವ್ಯಯದಲ್ಲಿನ ವಿತ್ತೀಯ ಕೊರತೆಗೆ ಸರಿಯಾದ ವಿವರಣೆ ಆಗಿರುತ್ತೆ. ಭಾರತದಲ್ಲಿ 4 ರೀತಿಯ ಕೊರತೆಯ ಪರಿಕಲ್ಪನೆಗಳನ್ನ ಬಳಸಲಾಗುತ್ತೆ. ಒಂದು ರೆವಿನ್ಯೂ ಕೊರತೆ, ಮತ್ತೊಂದು ವಿತ್ತೀಯ ಕೊರತೆ, ಪ್ರಾಥಮಿಕ ಕೊರತೆ, ಆಯವ್ಯಯ ಕೊರತೆ ಅಥವಾ ಮುಂಗಡ ಪತ್ರ ಕೊರತೆ ಅಂತೇಳಿ. ಇದಿಷ್ಟು ಪಾಯಿಂಟ್ಗಳನ್ನ ನೆನಪಿಡಿ. ಇಷ್ಟು ವಿಚಾರಗಳನ್ನ ಚೆನ್ನಾಗಿ ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಳ್ಳಿ. ಅರ್ಥಶಾಸ್ತ್ರದಲ್ಲಿ ಈ ತರ ಪ್ರಶ್ನೆಗಳೇ ನಮಗೆ ಕನ್ಫ್ಯೂಸ್ ಆಗುವಂಥದ್ದು. ರೆವಿನ್ಯೂ ಕೊರತೆ ಏನ್ ಹೇಳುತ್ತೆ, ವಿತ್ತೀಯ ಕೊರತೆ ಏನ್ ಹೇಳುತ್ತೆ, ಪ್ರಾಥಮಿಕ ಕೊರತೆ ಏನ್ ಹೇಳುತ್ತೆ, ಮುಂಗಡ ಆಯವ್ಯಯ ಕೊರತೆ ಏನ್ ಹೇಳುತ್ತೆ ಅಂತೇಳಿ. ಇದು ಸ್ವಲ್ಪ ಡಿಗ್ರಿ ಬುಕ್ಸ್ಗಳಲ್ಲಿ ಇದಕ್ಕೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಕೊಟ್ಟಿರುವ ಸೂತ್ರಗಳನ್ನು ಗಮನಿಸಿ ಅದಕ್ಕೆ ಸರಿಯಾದ ಒಂದು ಆಯ್ಕೆಯನ್ನ ಆರಿಸಿ ಅಂತ ಹೇಳಿದ್ದಾರೆ. ವಿತ್ತೀಯ ಕೊರತೆ, ಬಡ್ಡಿ ಪಾವತಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಯಾವುದು ರೆವಿನ್ಯೂ ಕೊರತೆನಾ, ಪ್ರಾಥಮಿಕ ಕೊರತೆನಾ, ಆಯವ್ಯಯ ಕೊರತೆನಾ, ಬಡ್ಡಿ ಕೊರತೆನಾ ಅಂತೇಳಿ. ಇದು ಪ್ರಾಥಮಿಕ ಕೊರತೆ ಆಗಿರುತ್ತೆ. ವಿತ್ತೀಯ ಕೊರತೆ, ಬಡ್ಡಿ ಪಾವತಿ ಇದು ಪ್ರಾಥಮಿಕ ಕೊರತೆ ಆಗಿರುತ್ತೆ. ನೆಕ್ಸ್ಟ್, ಮಾನವ ಸಂಪನ್ಮೂಲ. ಹೇಳಿದ್ವಿ ಸ್ನೇಹಿತರೆ, ಅತಿ ಹೆಚ್ಚಿನ ಪ್ರಶ್ನೆಗಳು ಅರ್ಥಶಾಸ್ತ್ರ ವಿಭಾಗದಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು ಯಾವ ವಿಚಾರದಲ್ಲಿ ಕೇಳಿದ್ದಾರೆ ಅಂತೇಳಿ. ಜನಸಂಖ್ಯಾ ಹಂಚಿಕೆ ಎಂದರೇನು? ಜನಸಂಖ್ಯಾ ಹಂಚಿಕೆ ಎಂದರೇನು? ಜನಸಂಖ್ಯೆ ಹಂಚಿಕೆಯಲ್ಲಿ ಪ್ರಭಾವ ಬೀರುವ 2 ಅಂಶಗಳನ್ನು ಹೆಸರಿಸಿ. ನೋಡಿ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ವಿಚಾರದಲ್ಲಿ ಸ್ನೇಹಿತರೆ. ಈ ಒಂದು ಕಾನ್ಸೆಪ್ಟ್ ಅನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಜನಸಂಖ್ಯೆಯ ಗುಣಮಟ್ಟವನ್ನು ಹೇಗೆ ಅಳೆಯಬಹುದು? ನೋಡಿ ಯಾವ್ಯಾವ ತರ ಪ್ರಶ್ನೆ ಇದಾವೆ ಅಂತೇಳಿ. ಜನರು ಹೇಗೆ ಸಂಪನ್ಮೂಲರಾಗುತ್ತಾರೆ? ಮಾನವ ಸಂಪನ್ಮೂಲವು ಇತರೆ ಸಂಪನ್ಮೂಲಗಳಿಂದ, ಭೂಮಿ ಮತ್ತು ಭೌತಿಕ ಬಂಡವಾಳಗಳಿಂದ ಹೇಗೆ ಭಿನ್ನವಾಗಿದೆ? ಮಾನವ ಸಂಪನ್ಮೂಲ ಇತರೆ ಸಂಪನ್ಮೂಲಗಳಿಗಿಂತ, ಇತರೆ ಸಂಪನ್ಮೂಲಗಳಿಂದ, ಭೂಮಿ ಮತ್ತು ಭೌತಿಕ ಬಂಡವಾಳಗಳಿಂದ ಹೇಗೆ ಭಿನ್ನವಾಗಿದೆ ಅಂತೇಳಿ ಸ್ವಲ್ಪ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದೇ ಇದು ಕಷ್ಟ ಆಗುತ್ತೆ. ಸಿಬ್ಬಂದಿ ನಿರ್ವಹಣೆಯು ಮಾನವ ಸಂಪನ್ಮೂಲ ಯೋಜನೆಯ ಒಂದು ಭಾಗ ಎಂಬ ಹೇಳಿಕೆಗೆ ಸೂಕ್ತವಾದ 5 ಕಾರಣಗಳನ್ನು ನೀಡಿ. ಸಿಬ್ಬಂದಿ ನಿರ್ವಹಣೆಯು ಮಾನವ ಸಂಪನ್ಮೂಲ ಯೋಜನೆಯ ಒಂದು ಭಾಗ ಎಂಬ ಹೇಳಿಕೆಗೆ ಸೂಕ್ತವಾದ 5 ಉದಾಹರಣೆ. ಜನಸಾಂದ್ರತೆಯನ್ನು ಅರ್ಥೈಸಿ ಭಾರತದ ಜನಸಾಂದ್ರತೆಯ ವಲಯಗಳನ್ನ ತಿಳಿಸಿ. ನೋಡಿ, ಇದಿಷ್ಟು ಕೂಡ ಜನಸಂಖ್ಯೆ ಮತ್ತು ಮಾನವ ಸಂಪನ್ಮೂಲ. ಇನ್ನು ಮುಂದೆ ಇದಾವೆ. ಇದಾದ ನಂತರ ಮಾನವ ಅಭಿವೃದ್ಧಿ ಸೂಚ್ಯಾಂಕಗಳು ಯಾವ್ಯಾವು? ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಕಡಿಮೆ ಇದೆ ಏಕೆ? ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವನ್ನಾಗಿ ಪರಿವರ್ತಿಸಲು 5 ಸಲಹೆಗಳನ್ನು ನೀಡಿ. ಇದನ್ನು ನೀವೇ ಓನಾಗಿ ಬರೀಬೇಕಾಗುತ್ತೆ. ವಿಚಾರಗಳನ್ನ ಇಟ್ಕೊಂಡು ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವಾಗಿ ಹೇಗೆ ಪರಿವರ್ತಿಸಬೇಕು ಅಂತೇಳಿ. ನಮ್ಮ ಸಮಾಜವು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ
ಒಂದಾದ ಲಿಂಗ ತಾರತಮ್ಯ ವಿಧವನ್ನು ವಿವರಿಸಿ. ಇದು ಲಿಂಗ ತಾರತಮ್ಯಕ್ಕೆ ಬರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ, ಯಾಕೆಂದರೆ ಜನಸಂಖ್ಯೆ ವಿಚಾರದಲ್ಲೇ ಅದು ಕೂಡ ಬರೋದ್ರಿಂದ. ಇನ್ನು 2011ರ ಜನಗಣತಿ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆಯುಳ್ಳ ರಾಜ್ಯ ಯಾವುದು ಅಂತ ಪ್ರಶ್ನೆ ಬಂದಿದ್ದಾರೆ. ಸಿಕ್ಕಿಮು. 2011ರಲ್ಲಿ ಆದಂಥ ಜನಸಂಖ್ಯೆ ಇದುವರೆಗೂ ಕೂಡ ಆಗಿಲ್ಲ. ಈ ವರ್ಷ 2026ರಲ್ಲಿ ಜನಸಂಖ್ಯೆ ವಿಚಾರದಲ್ಲಿ ಮನೆಗಳ ಪಟ್ಟಿ ಕಾರ್ಯ ಮುಗಿದಿದೆ. ನೆಕ್ಸ್ಟು ಜನಸಂಖ್ಯೆ ಒಂದು ವಿವರಣೆಯನ್ನು ನೆಕ್ಸ್ಟು 2027 ಮಾರ್ಚಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಫೆಬ್ರವರಿ ಮಾರ್ಚಲ್ಲಿ. ಈ ವಿಚಾರವನ್ನು ಕೂಡ ತಿಳ್ಕೊಂಡಿರಿ. ನೆಕ್ಸ್ಟು ಯಾವ ರಾಜ್ಯವು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ? 2011ರ ಜನಗಣತಿ ಪ್ರಕಾರ ಲಿಂಗಾನುಪಾತ ಬಂದು ಕಡಿಮೆ ಲಿಂಗಾನುಪಾತ ಹರಿಯಾಣ. 2011ರ ಜನಗಣತಿ ಪ್ರಕಾರ ಹರಿಯಾಣ ರಾಜ್ಯದ ಲಿಂಗಾನುಪಾತ 1000 ಪುರುಷರಿಗೆ 879 ಮಹಿಳೆಯರಿದ್ರು. 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಕೇರಳ, 1000 ಪುರುಷರಿಗೆ 1084 ಮಹಿಳೆ. 2011ರ ಜನಗಣತಿ ಪ್ರಕಾರ ಭಾರತದ ಸರಾಸರಿ ಜನಸಾಂದ್ರತೆ ಎಷ್ಟು ಅಂತೇಳಿ ಜನಸಾಂದ್ರತೆ ಬಗ್ಗೆ ಕೇಳಿದರೆ 382 ಜನ ಪ್ರತಿ ಚದರ ಕಿಲೋಮೀಟರ್ಗೆ. ಓಕೆನಾ. ನೆಕ್ಸ್ಟ್ ಇದಾದ ನಂತರ ಪ್ರಕಾರ ಭಾರತದ ಜನಸಂಖ್ಯೆ ಬೆಳವಣಿಗೆಯ ದರ ಕೇಳಿದರೆ 17.6. ನೋಡಿ ಸ್ನೇಹಿತರೆ, ಇದಿಷ್ಟು ಕೂಡ ನಮಗೆ ಮಾಹಿತಿ ಸಿಕ್ತು. ಇದನ್ನ ಮೀರಿ ನಾವು ಇನ್ನೇನು ಓದ್ಕೊಳ್ಬೇಕಾಗುತ್ತೆ? ಶಿಕ್ಷಣದ ಬಗ್ಗೆ ಓದ್ಕೊಳ್ಬೇಕಾಗತ್ತಾ, ಅತಿ ಹೆಚ್ಚು ಜನಸಂಖ್ಯೆ ಬಗ್ಗೆ ಓದ್ಕೊಳ್ಬೇಕಾಗತ್ತಾ, ಏನು ಓದ್ಕೊಳ್ಬೇಕು ಅಂತೇಳಿ ನಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಜನಸಂಖ್ಯೆ ಮೇಲೂ ಕೂಡ ಏನು ಮಾಡಿ ಒಂದು ಅಷ್ಟು ಪ್ರಶ್ನೆಗಳು ಬರೋದ್ರಿಂದ ಅದ್ರ ಕೂಡ ಗಮನವನ್ನು ಕೊಡಬೇಕಾಗತ್ತೆ. 2001ರ ಜನಗಣತಿ ಪ್ರಕಾರ ಬಿಮಾರು ರಾಜ್ಯಗಳ ಸರಿಯಾದ ಆಯ್ಕೆ ಯಾವುದು ಅಂತೇಳಿ ಕೇಳಿದರೆ ಯಾವುದು ಅಂತ ನೋಡೋಣ. ಇದರಲ್ಲಿ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ ಇವುಗಳನ್ನ ಬಿಮಾರು ಅಂತೇಳಿ ಕರೀತಾರೆ. ಬಿಹಾರ, BI ಅಂದರೆ ಬಿಹಾರ್, M ಅಂದರೆ ಮಧ್ಯಪ್ರದೇಶ್, R ಅಂದರೆ ರಾಜಸ್ಥಾನ್, U ಅಂದರೆ ಉತ್ತರ ಪ್ರದೇಶ. ವೇಗವಾಗಿ ಅಭಿವೃದ್ಧಿ ಹೊಂದುವ ಆಧಾರದ ಮೇಲೆ ಇವುಗಳನ್ನ ಏನು ಮಾಡಿದ್ದಾರೆ, ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಈ ಪಾಯಿಂಟ್ ಅನ್ನು ಕೂಡ ನೋಡ್ಕೊಳ್ಳಿ. LPG ಅಂತಂದ್ರೆ ಗೊತ್ತು ನಿಮಗೆ, ಲಿಬರೈಸೇಷನ್ ಉದಾರೀಕರಣ, ಪ್ರೈವೇಟೈಸೇಷನ್ ಖಾಸಗೀಕರಣ, ಗ್ಲೋಬಲೈಸೇಷನ್ ಜಾಗತೀಕರಣ. ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ 3 ಅಂಕದ ಪ್ರಶ್ನೆ 2017ರಲ್ಲಿ ಕೇಳಿದ್ದಾರೆ. ಒಪೆಕ್ ಒಪ್ಪಂದ ಈ ನೀತಿಯ ಭಾಗವಾಗಿದೆ ಅಂತೇಳಿ ಕೇಳಿದರೆ ಉದಾರವಾದನ, ಜಾಗತೀಕರಣನ, ನಗರೀಕರಣನ, ಕೈಗಾರಿಕೀಕರಣ ಅಂತೇಳಿ ಜಾಗತೀಕರಣದ ಭಾಗ ಆಗಿದೆ ಒಪೆಕ್ ರಾಷ್ಟ್ರಗಳ ಒಪ್ಪಂದ ಅಂತಕ್ಕಂಥದ್ದು. ಏನು ಒಪೆಕ್ ಅಂದ್ರೆ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತೇಳಿ. ಒಪೆಕ್ ಅಂತಂದ್ರೆ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಲ್ಲ ಆ ದೇಶಗಳು ಮಾಡ್ಕೊಂಡಿರ್ತಕ್ಕಂತಹ ಒಂದು ಒಪ್ಪಂದ ನೀತಿಯಾಗಿದೆ. ಸ್ಥಾಪನೆ ಬಂದು 1960-61ರಲ್ಲಿ ಸ್ಥಾಪನೆ ಆಗುತ್ತೆ. ಕಚೇರಿ ಬಂದು ಆಸ್ಟ್ರಿಯಾದ ವಿಯನ್ನಾದಲ್ಲಿದೆ. ಉದ್ದೇಶ ತೈಲದ ಬೆಲೆಯಲ್ಲಿ ಸ್ಥಿರತೆ, ಸ್ಥಿರ ಆದಾಯ, ನಿರ್ದಿಷ್ಟ ಪ್ರಮಾಣದಲ್ಲಿ ತೈಲ ಪೂರೈಕೆ. ಈ ಉದ್ದೇಶವನ್ನು ಇಟ್ಕೊಂಡು ಈ ಒಪೆಕ್ ರಾಷ್ಟ್ರಗಳು ಒಂದು ನೀತಿಯನ್ನು ಒಪ್ಪಂದವನ್ನು ಮಾಡ್ಕೊಂಡಿದ್ದಾವೆ. ಇವುಗಳ ಆಧಾರದ ಮೇಲೆ ದೇಶದಲ್ಲಿರ್ತಕ್ಕಂತಹ ಪೆಟ್ರೋಲ್, LPG ಗ್ಯಾಸ್ ಇದಕ್ಕೆ ಸಂಬಂಧಪಟ್ಟದ್ದೆಲ್ಲ ವಿಚಾರಗಳು ನಿಮಗೆ ಇತ್ತೀಚಿನ ಕರೆಂಟ್ ಅಫೇರ್ ಕೂಡ ಗೊತ್ತೇ ಇದೆ. ಎಷ್ಟೆಲ್ಲ ಸಮಸ್ಯೆಗಳನ್ನು ಗ್ಯಾಸ್ ವಿಚಾರದಲ್ಲಿ, ಪೆಟ್ರೋಲ್ ವಿಚಾರ ನಮಗೇನು ಅಷ್ಟೊಂದು ತಟ್ಟಲಿಲ್ಲ, ಆದರೆ ಗ್ಯಾಸ್ ವಿಚಾರದಲ್ಲಿ ಏನು ಮಾಡಿದ್ದಾವೆ, LPG ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ದೀವಿ. ಇವಾಗಲೂ ಕೂಡ ಅದನ್ನು ಎದುರಿಸ್ತಾ ಇದ್ದೀವಿ. ಜಾಗತೀಕರಣವು ವಿಶ್ವದಾದ್ಯಂತ ಒಂದು ಆರ್ಥಿಕ ಚಲನೆಯಾಗಿದೆ. ನಿಮ್ಮ ಉತ್ತರವನ್ನು ಸಮರ್ಥಿಸಿ. ನೋಡಿ, ಜಾಗತೀಕರಣ ಇದು ಒಂದು ಪಾಯಿಂಟ್ ಅನ್ನು ಇಲ್ಲಿ ಸೇರಿಸ್ತಾ ಹೋಗ್ಬೋದು. ಉದಾಹರಣೆಗೆ ಒಪೆಕ್ ರಾಷ್ಟ್ರಗಳ ಒಪ್ಪಂದ, ಇವು ಪ್ರಪಂಚದಲ್ಲಿ ಇರ್ತಕ್ಕಂಥ ವಿವಿಧ ದೇಶಗಳಲ್ಲಿನ ಪ್ರಪಂಚದ ತೈಲ ಬೆಲೆಯಲ್ಲಿ ಸ್ಥಿರತೆ, ಸ್ಥಿರ ಆದಾಯ, ನಿರ್ದಿಷ್ಟ ಪ್ರಮಾಣದ ತೈಲ ಪೂರೈಕೆ ಇವುಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಉದಾಹರಣೆಯಾಗಿದೆ ಅಂತೇಳಿ ಇದಕ್ಕೆ ಒಂದು ಸಮರ್ಥನೆಯನ್ನ ಏನ್ ಮಾಡಬಹುದು, ಕೊಡ್ತಾ ಹೋಗ್ಬೋದು. ಹಾಗಾಗಿ ಈ ತರ ಆಧಾರದ ಮೇಲೆ ನಿಮ್ಗೆ ಅನುಕೂಲ ಆಗಲಿ ಅಂತ ಈ ಒಂದು ಘಟಕವಾರು ಕಲ್ಪನೆಯನ್ನು ಕಟ್ಕೊಡ್ತೀನಿ ಸ್ನೇಹಿತರೆ. ಜೊತೆಗೆ TETಗೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ಈ ತರ ಘಟಕವಾರು ಇದಾವೆ, ನೋಡ್ಕೊಳ್ಳಿ. ಸಾಕಷ್ಟು ಜನ ಎಕ್ಸಾಮ್ ಕೊನೆ ಟೈಮಲ್ಲಿ ನಮ್ಮ ವಿಡಿಯೋಗಳನ್ನ ನೋಡಿ 100, 110 ಅಂಕಗಳು, 120 ಅಂಕಗಳು, 125 ಅಂಕಗಳನ್ನ ತಗೊಂಡಿದ್ದೀವಿ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಟ್ಟಿದ್ರಿ. ತುಂಬಾ ಖುಷಿ ಆಯಿತು, ಮಾಡಿದ್ದಕ್ಕೂ ಸಾರ್ಥಕ ಆಯಿತು ನಾವು ಅಂತೇಳಿ. ಜಾಗತೀಕರಣವು ದೇಶದ ಆರ್ಥಿಕ ಬೆಳವಣಿಗೆಗೆ ಪೂರಕ ಎಂಬುದನ್ನು ಯಾವುದಾದರೂ 6 ಅಂಶಗಳೊಂದಿಗೆ ಸಮರ್ಥಿಸಿ. ಜಾಗತೀಕರಣವು ದೇಶದ ಆರ್ಥಿಕ ಬೆಳವಣಿಗೆಗೆ ಪೂರಕ. ಓಕೆನಾ, ನೆನ್ಪಿಟ್ಕೊಳ್ಳಿ. ಈಗ ನೋಡ್ಕೊಳ್ಳಿ, ಜಾಗತೀಕರಣ ಏನ್ ಹೇಳುತ್ತೆ, ಇವೆಲ್ಲ ಕೂಡ ಜಾಗತೀಕರಣದ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬಂದಿದ್ದಾವೆ. ಖಾಸಗೀಕರಣ ಏನ್ ಹೇಳುತ್ತೆ, ಉದಾರೀಕರಣ ಏನ್ ಹೇಳುತ್ತೆ ಅಂತೇಳಿ. ಜಾಗತೀಕರಣವು ಹೊಸ ಆಯಾಮವನ್ನು ತಂದಿದ್ದರೂ ಇದರಿಂದ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗಿದೆ. ಜಾಗತೀಕರಣದಿಂದಾಗಿರುವ 6 ಅನಾನುಕೂಲಗಳನ್ನು ಬರೆಯಿರಿ. ಜಾಗತೀಕರಣ ಓಕೆ, ಅದರಿಂದ ಆಗ್ತಿರ್ತಕ್ಕಂಥ ಅನಾನುಕೂಲಗಳೇನೇನು ಅಂತಕ್ಕಂಥದ್ದನ್ನು ಕೂಡ ಬರೀಬೇಕಾಗತ್ತೆ. ನೆಕ್ಸ್ಟ್, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆ ಗುರುತಿಸಿ ಅಂತ ಕೇಳಿದ್ದಾರೆ. WTO ಮತ್ತು ಒಪೆಕ್ಗಳು ಜಾಗತೀಕರಣದ ಪರಿಣಾಮವಾಗಿವೆ. ನೋಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತೀಕರಣಕ್ಕೆ ಸಂಬಂಧಪಟ್ಟಿದ್ದು ಉದಾಹರಣೆ ಕೇಳ್ತಾವಲ್ಲ, ಇವೆಲ್ಲವನ್ನು ಕೂಡ ಸೇರಿಸ್ತಾ ಹೋಗುವುದು. ಜಾಗತೀಕರಣವು ಗುಲಾಮಗಿರಿ ಮತ್ತು ಬಾಲ ಕಾರ್ಮಿಕತನ ತೊಡೆದು ಹಾಕುತ್ತದೆ. ಶೀಘ್ರ ಆಹಾರ ಸರಪಳಿ ಜನರ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ಜಾಗತೀಕರಣವು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯ ಹರಡಲು ಸಹಕಾರಿಯಾಗಿದೆ. ನೋಡಿ, ಜಾಗತೀಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಇಲ್ಲಿ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. ನೋಡ ಬನ್ನಿ, ಇದರಲ್ಲಿ ಯಾವ್ದು ಸರಿ ಅಂತೇಳಿ.
ಉತ್ತರ ಎ ಮತ್ತು ಡಿ ಸರಿ ಅಂತೇಳಿ. ಜಾಗತೀಕರಣದ ಸರಿಯಾದ ಹೇಳಿಕೆ ಯಾವುದು ಅಂದರೆ WTO ಮತ್ತು ಒಪೆಕ್ಗಳು ಜಾಗತೀಕರಣದ ಪರಿಣಾಮವಾಗಿವೆ. ಜಾಗತೀಕರಣವು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯ ಹರಡಲು ಕೂಡ ಸಹಕಾರಿಯಾಗಿದೆ. WTO ಏನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತಕ್ಕಂಥದ್ದು, ಇಲ್ಲಿ WTO ಒಪೆಕ್ ಬಗ್ಗೆ ಬಂತಲ್ಲ ಅದಕ್ಕೋಸ್ಕರ. ಸ್ಥಾಪನೆ 1996 ಜನವರಿ 1, ಕಚೇರಿ ಬಂದು ಜಿನಿವಾದಲ್ಲಿದೆ. ಒಪೆಕ್ ಬಂದೆ ಆರ್ಗನೈಸೇಷನ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತೇಳಿ. ಸದ್ಯ ಈ ಒಪೆಕ್ ಇದರಲ್ಲಿ 12 ಸದಸ್ಯ ರಾಷ್ಟ್ರಗಳಿದ್ದಾವೆ. 2024ರ ಪ್ರಕಾರ 61ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಇದೆ ಅಂತ ಆಲ್ರೆಡಿ ಹಿಂದೆ ಹೇಳಿದ್ವಿ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ವಿಶ್ವಸಂಸ್ಥೆ WTO, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ. ವಿಶ್ವ ವ್ಯಾಪಾರ ಸಂಘಟನೆ, ವಿಶ್ವಸಂಸ್ಥೆಯಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೇನು ಯುನೆಸ್ಕೋ ಇವೆಲ್ಲ ಬರೋದಿಲ್ಲ. WTO ಒಂದೇ ಬರೋದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತೇಳಿ. ಅದಕ್ಕೆ ಆಗಿ ಆ ವಿಶ್ವಸಂಸ್ಥೆಯ ಒಂದು ಅಂಗವಾದಂತಹ WTO ಬಗ್ಗೆ ಈಗ ನೋಡ್ತಾ ಹೋಗೋಣ ಬನ್ನಿ. ಉಪ ಅಂಗವಾಗಿರ್ತಕ್ಕಂಥ ವಿಶ್ವ ವ್ಯಾಪಾರ ಸಂಘಟನೆ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಗುಂಪು ಯಾವುದು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಗುಂಪು ಯಾವುದು? 1 ಮತ್ತು 2 ಮಾತ್ರ ಸರಿ ಅಂತೇಳಿ. ಏನು ಹೇಳುತ್ತೆ? 1, ಜೀವನ ವೆಚ್ಚ ಕಡಿಮೆ ಮಾಡಿ. ಈ WTO ಹೇಳುವಂಥದ್ದು ಜೀವನ ವೆಚ್ಚವನ್ನು ಕಡಿಮೆ ಮಾಡಿ ಜನರ ಜೀವನ ಮಟ್ಟ ಹೆಚ್ಚಿಸುವುದು ಅಂತೇಳಿ. ಜೀವನ ಮಟ್ಟ ಕಡಿಮೆ ಮಾಡೋದು ಅಂತಂದ್ರೆ ಏನು ಅಂತ ಕಾನ್ಸೆಪ್ಟ್ ಅಂದ್ರೆ, ಈಗ ಪೆಟ್ರೋಲಿಯಂ ಉತ್ಪನ್ನಗಳು ಜಾಸ್ತಿ ಆಗ್ತಾ ಇದ್ದಾವೆ, ಎಲ್ಲ ಆಹಾರ ಉತ್ಪನ್ನಗಳು ಹೆಚ್ಚಾಗ್ತಾ ಇದ್ದಾವೆ. ಈ ವೆಚ್ಚವನ್ನ, ಜೀವನ ವೆಚ್ಚವನ್ನ ಕಡಿಮೆ ಮಾಡಿ ಜನರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು. ಅಂದ್ರೆ ಇವಾಗ ಪೆಟ್ರೋಲ್ ರೇಟ್ ಕಡಿಮೆ ಆಯಿತು, ಆಹಾರ ಧಾನ್ಯಗಳ ವಸ್ತುಗಳ ಬೆಲೆ, ಚಿನ್ನದ ಬೆಲೆ ಕಡಿಮೆ ಆಯಿತು ಅಂದ್ರೆ ಏನ್ ಮಾಡ್ತಾರೆ? ಹೆಚ್ಚು ತಗೊಳ್ತಾರೆ, ಹೆಚ್ಚು ಆದಾಯವನ್ನು ತಗೊಂಡು ಜನರು ಸುಖವಾಗಿರ್ತಾರೆ, ಅವರ ಜೀವನ ಮಟ್ಟ ಚೆನ್ನಾಗಾಗುತ್ತೆ ಅಂತೇಳಿ. ಇನ್ನು ನೆಕ್ಸ್ಟ್ ಎರಡನೇದು ಯಾವುದು? ವ್ಯಾಪಾರ ವಾಣಿಜ್ಯಗಳನ್ನು ಬಗೆಹರಿಸಿ ವ್ಯಾಪಾರ ಉದ್ವಿಗ್ನತೆ ಕಡಿಮೆ ಮಾಡೋದು. ಇವೆರಡೂ ಕೂಡ WTOಗೆ ಸರಿಯಾದಂತಹ ಉದ್ದೇಶಗಳು. ಬಡ ರಾಷ್ಟ್ರಗಳಿಗೆ ಆಹಾರ ಪೂರೈಸುವ ಮುಖೇನ ಸಹಾಯ ಮಾಡುವುದು, ವಿಶ್ವ ಬ್ಯಾಂಕಿನ ತೀರ್ಮಾನವನ್ನು ಜಾರಿಗೊಳಿಸುವುದು, ಇವೆರಡೂ ಕೂಡ ಅದಕ್ಕೆ ಅಷ್ಟು ಸೂಕ್ತವಾದಂತಹ ಹೇಳಿಕೆಗಳು ಅಲ್ಲ. ಏನು WTO ಯಾವಾಗ ಬಂತು, ಎಲ್ಲಿ ಬಂತು ನೋಡೋಣ ಬನ್ನಿ. ಗ್ಯಾಟ್ ಅಂತಕ್ಕಂಥದ್ದು ಮುಂಚೆ ಇತ್ತು. ಯಾವುದು ಮುಂಚೆ? WTO ಬರೋದಕ್ಕಿಂತ ಮುಂಚೆ ಸುಂಕ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದ ಗ್ಯಾಟ್ ಅಂತ ಹೇಳಿತ್ತು. ಅದರ ಬದಲಾಗಿ ಈ ವಿಶ್ವ ವ್ಯಾಪಾರ ಸಂಘಟನೆ WTO ಅಂತಕ್ಕಂಥದ್ದು ಸ್ಥಾಪನೆಯಾಯಿತು. ಯಾವಾಗ ಅಂದ್ರೆ 1995 ಜನವರಿ 1ರಂದು ಗ್ಯಾಟ್ಗೆ ಬದಲಾಗಿ ಈ WTO ಬಂತು. ಕೇಂದ್ರ ಕಚೇರಿ ಬಂದು ಸ್ವಿಟ್ಜರ್ಲ್ಯಾಂಡಿನ ಜಿನಿವಾದಲ್ಲಿ ಅಂತೇಳಿ, ಸ್ವಿಟ್ಜರ್ಲ್ಯಾಂಡಿನ ಜಿನಿವಾದಲ್ಲಿದೆ. ಉರಗ್ವೆ ಸುತ್ತಿನ ಮಾತುಕತೆ ಅಂತೇಳಿ ನಾವಲ್ಲಿ ಓದ್ತೀವಿ ಸ್ವಲ್ಪ, ಹಾಗಾಗಿ ಅಲ್ಲಿ ವಿಚಾರವನ್ನ ಅನಾಲಿಸಿಸ್ ಮಾಡಿ. ನೆಕ್ಸ್ಟ್ ಅರ್ಥಶಾಸ್ತ್ರ GKಗೆ ಸಂಬಂಧಪಟ್ಟ ಹಾಗೆ ಇದು ಕೂಡ ಟೆಕ್ಸ್ಟ್ ಬುಕ್ ಅಲ್ಲೇ ಬರುತ್ತೆ, ಆದ್ರೂ ಕೂಡ ಇವೆಲ್ಲ ಜನರಲ್ ನಾಲೆಡ್ಜ್ಗೆ ಕೂಡ ಸಂಬಂಧಪಟ್ಟಿರೋದ್ರಿಂದ ನೋಡೋಣ ಬನ್ನಿ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸುವ ಕರ್ನಾಟಕ ಸರ್ಕಾರದ ಯೋಜನೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಯಾವ ಯೋಜನೆ ಅಂತೇಳಿ? ಅಂತ್ಯೋದಯ ಅನ್ನ ಯೋಜನೆ. ಇದು ಕೂಡ ಏನಾಗಿದೆ? ಅಕ್ಷರ ದಾಸೋಹ ಬರೋದಿಲ್ಲ, ಅಕ್ಷರ ಬೇರೆ ಆಹಾರ ಬೇರೆ. ಯಶಸ್ವಿನಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಅನ್ನ ಸಂಜೀವಿನಿ ಅಂತ ಏನೋ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ, ಜ್ಯೋತಿ ಸಂಜೀವಿನಿ ಅನ್ನೋ ಕಾನ್ಸೆಪ್ಟ್ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ. ಅಂತ್ಯೋದಯ ಅನ್ನ ಯೋಜನೆ ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಕಡಿಮೆ ಬೆಲೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಆಹಾರ ಧಾನ್ಯಗಳ ವಿತರಣೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಂಪರ್ಕ ಮಾಧ್ಯಮಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಂಪರ್ಕ ಮಾಧ್ಯಮಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂಬುದನ್ನ 4 ಉದಾಹರಣೆಗಳೊಂದಿಗೆ ಸ್ಪಷ್ಟಪಡಿಸಿ. ಓಕೆನಾ? ನೋಡಿ, ಈ ವಿಚಾರದಲ್ಲಿ ನಮಗೆ ಆಳವಾದ ಜ್ಞಾನ ಇತ್ತು, ಪರಿಪೂರ್ಣವಾದ ಜ್ಞಾನ ಇತ್ತು ಅಂದ್ರೆ ಕ್ವಶನ್ ಪೇಪರ್ ಹಿಡ್ಕೊಳ್ತೀವಿ. ಕ್ವಶನ್ ಗೊತ್ತಾಗ್ತಿದ್ದಂಗೆ 1-2 ಸೆಕೆಂಡ್ ಯೋಚನೆ ಮಾಡ್ತೀವಿ, 5 ಸೆಕೆಂಡ್ ಪಾಯಿಂಟ್ ವೈಸ್ ಏನ್ ಮಾಡ್ತೀವಿ, ಆನ್ಸರ್ ಬರೀತಾ ಹೋಗ್ತೀವಿ ಪಟ 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 ಅಂತೇಳಿ. ಇನ್ ಕೇಸ್ ನಮಗೆ ಕಾನ್ಸೆಪ್ಟ್ ಇಲ್ಲ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತೀರಿ? ಯೋಚನೆ ಮಾಡ್ತಾ ಕೂತ್ಕೊಂತೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಸಂಪರ್ಕ ಮಾಧ್ಯಮಗಳ ಮಹತ್ವದ ಪಾತ್ರ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಏನ್ ಮಾಡ್ತೀವಿ, ಟೈಮ್ ಓಡ್ತಾ ಇರ್ತದೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಸಂಪರ್ಕ ಮಾಧ್ಯಮಗಳು ಅನ್ನೋ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಆಗೇನಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ, ಭಯ ಪಡ್ತೀವಿ, ಗಾಬರಿ ಆಗ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಂಟೆಂಟ್ ಗ್ರಿಪ್ ಇಟ್ಕೊಳ್ಳಿ. ಕಂಟೆಂಟ್ ಗ್ರಿಪ್ ಇಟ್ಕೊಂಡ್ರೆ ಟೈಮ್ ಮ್ಯಾನೇಜ್ ತಾನಾಗುತ್ತೆ. ಸ್ವಲ್ಪ ಫಾಸ್ಟ್ ರೈಟಿಂಗ್ ಇರಲಿ ಅಷ್ಟೇನೆ, ಓಕೆನಾ? ಅನಾಥ ವೃದ್ಧರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಈ ಯೋಜನೆಯಡಿಯಲ್ಲಿ ನೀಡಲಾಗ್ತಾ ಇದೆ ಅಂತೇಳಿ. ಅನಾಥ ವೃದ್ಧರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಯೋಜನೆಯಡಿ ಯಾವ ಯೋಜನೆ? ನಿರ್ಮಲ ಗ್ರಾಮ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ವಾಲ್ಮೀಕಿ ಆವಾಸ್ ಯೋಜನೆ, ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂತೇಳಿ. ಇವೆಲ್ಲ ಕೂಡ ಮನೆಗಳಿಗೆ ಸಂಬಂಧಪಡುತ್ತೆ. ಸಂಧ್ಯಾ ಸುರಕ್ಷಾ ಯೋಜನೆ ಅಂತಕ್ಕಂಥದ್ದು ಗೊತ್ತಿದೆ. 2/7/2007ರಲ್ಲಿ ಈ ಯೋಜನೆಯನ್ನ ಪ್ರಾರಂಭಿಸಲಾಗುತ್ತೆ. 65 ವರ್ಷ ವಯಸ್ಸಾಗಿರಬೇಕು. ಮಾಸಿಕ ತಿಂಗಳಿಗೆ 1200 ರೂಪಾಯಿ ಪಿಂಚಣಿ ಸಿಗುತ್ತೆ. ಉಚಿತ ಬಸ್ ಪಾಸ್ ಕೂಡ ಇದೆ. ಯಾರಿಗೆ? ಅನಾಥ ವೃದ್ಧರಿಗೆ ಅಂತೇಳಿ. ಇನ್ನು ಬೇರೆ ವೃದ್ಧರಿಗೆ 10% 8% ಕಡಿಮೆ ಮಾಡ್ತಾರೆ ಅವ್ರಿಗೆ ಪೆನ್ಷನ್. ಇದನ್ನ ಕಾರ್ಡನ್ನು ಮಾಡಿಸ್ಕೊಂಡ್ರೆ, ಓಲ್ಡ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ, ಏಜ್ಡ್ ಕಾರ್ಡನ್ನು. ನೆಕ್ಸ್ಟ್ ಸಣ್ಣ ಉದ್ಯಮಗಳಿಗೆ ಸಾಲ ನೀಡಲು, ಇದು GK ಪ್ರಶ್ನೆ, ಆಲ್ರೆಡಿ ಇತ್ತೀಚೆಗೆ ಆಗಿರುವಂತಹ ಪ್ರಶ್ನೆಗಳಿವೆಲ್ಲ. ಸಣ್ಣ ಉದ್ಯಮಗಳಿಗೆ ಸಾಲ ನೀಡಲು 2015ರ ಏಪ್ರಿಲ್ 8ರಂದು ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದ ಯೋಜನೆ ಯಾವುದು ಅಂತೇಳಿ.
ಓಕೆನಾ. 2015 ಏಪ್ರಿಲ್ 8ರಲ್ಲಿ ಸಣ್ಣ ಉದ್ಯಮಗಳಿಗೆ ಸಾಲ ನೀಡಲು ಕೌಶಲ ಭಾರತ, ಮುದ್ರಾ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮೇಲಿನ ಎಲ್ಲವೂ ಅಂತೇಳಿ. ಫಸಲ್ ಬಿಮಾ ಯೋಜನೆ ಅದು ಬೆಳೆ ವಿಮೆ ಆಗಿದೆ. ಕೌಶಲ್ಯ ಭಾರತ ಇಲ್ಲ, ಮುದ್ರಾ ಸಂಬಂಧಪಟ್ಟಿದ್ದು. ಏನು 2016ರ ಬಜೆಟ್ನಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ತಾರೆ ಸ್ನೇಹಿತರೆ. ಈ ಸಾಲ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಇದನ್ನ ಘೋಷಣೆ ಮಾಡಿದ್ದು 15 ಏಪ್ರಿಲ್ 8ರಂದು. ಆದರೆ ಅದು ಚಾಲನೆಗೆ ಬಂದಿದ್ದಂಥದ್ದು 2016ರ ಬಜೆಟ್ನಲ್ಲಿ. ಮುದ್ರಾ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನಾನ್ಸ್ ಏಜೆನ್ಸಿ ಅಂತೇಳಿ ಇದರಲ್ಲಿ 3 ಥರ ಸಾಲ ಕೊಡ್ತಾರೆ. ಶಿಶು ಸಾಲ ಅಂತೇಳಿ ಕೊಡ್ತಾರೆ. ಇದು 50,000 ರೂಪಾಯಿವರೆಗೆ ಈ ಶಿಶು ಸಾಲವನ್ನು ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ಏನು ಮಾಡ್ತಾರೆ, ಕಿಶೋರ ಸಾಲ ಅಂತೇಳಿ ಕೊಡ್ತಾರೆ 50,000ದಿಂದ 5 ಲಕ್ಷದವರೆಗೆ. ಇದಾದ್ಮೇಲೆ ತರುಣ ಸಾಲ ಅಂತೇಳಿ ಕೊಡ್ತಾರೆ 5 ಲಕ್ಷದಿಂದ 10 ಲಕ್ಷದವರೆಗೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಮುದ್ರಾ ಬಗ್ಗೆ ಪ್ರಶ್ನೆ ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು. ಯಾವಾಗ ಬಂತು, ಇಲ್ಲೇ ಸಿಗುತ್ತೆ ಪಾಯಿಂಟು. ಯಾವಾಗ ಅದನ್ನ ಜಾರಿಗೆ ತಂದ್ರು ಯಾರು ಅಂತೇಳಿ 2015 ಏಪ್ರಿಲ್ 8ರಲ್ಲಿ ನರೇಂದ್ರ ಮೋದಿ ಅವರು ಈ ಕಾನ್ಸೆಪ್ಟ್ ಅನ್ನ ಜಾರಿಗೆ ತಗೊಂಡ್ಬರ್ತಾರೆ. ಏನು ಅಂತಂದ್ರೆ ಮುದ್ರಾ ಅಂದ್ರೆ ಡೆಫಿನೇಷನ್ ಬರೀಬೇಕಾಗುತ್ತೆ. ಯಾವ ಬಡ್ಜೆಟ್ ಇಂದ ಇದು ಸಾಲ ಯೋಜನೆಯನ್ನ ಜಾರಿಗೊಳಿಸುತ್ತೆ ಅಂತೇಳಿ ಬರೀತೀರಿ. ಜೊತೆಗೆ ಶಿಶು ಸಾಲ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ ಸಾಲ, ಕಿಶೋರ ಸಾಲ, ತರುಣ ಸಾಲ, ಇಷ್ಟು ಪಾಯಿಂಟ್ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ಏಕೆಂದ್ರೆ ಇವೆಲ್ಲ ಕ್ವಿಕ್ ರಿವಿಷನ್ಗೆ ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ಏನು ಓದ್ಬೇಕು ಅನ್ನೋದಕ್ಕೆ ನಮಗೆ ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಡ್ತಾ ಹೋಗುತ್ತೆ. ಬೆಳೆ ಹಾನಿ ಸಂದರ್ಭದಲ್ಲಿ ರೈತರಿಗೆ ವಿಮೆ ಒಳಗಾಗುವ ಯೋಜನೆ ಹಿಂದೆ ಬಂತು ಆಲ್ರೆಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥದ್ದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ಸಾಲ ನಾನಾ ಸಂದರ್ಭದಲ್ಲಿ ಕೈ ಸೇರದೆ, ಬೆಳೆಗಳೇನಾಗುತ್ತೆ ಕೈ ಸೇರೋದಿಲ್ಲ, ನಷ್ಟ ಹೊಂದಿದಾಗ ರೈತರ ಕೈ ಹಿಡಿಯಲು ಸರ್ಕಾರ 2016ರಲ್ಲಿ ಮುದ್ರಾ ಯೋಜನೆ ಬಂದಂತ ಸಂದರ್ಭದಲ್ಲಿ ಇದನ್ನು ಕೂಡ ಈ ಯೋಜನೆಯನ್ನ ಜಾರಿಗೊಳಿಸ್ತಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತಿದೆ, ಇಲ್ಲಿಗೆಲ್ಲ 2ನೇ ಬಿ ಆಪ್ಷನ್. ಇದು ಏನು ಹೇಳುತ್ತೆ ಅಂದ್ರೆ ನಿಯಮಿತ ಸಂಪನ್ಮೂಲ ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯುವ ಕೃಷಿ ವಿಧಾನಗಳನ್ನು ಉತ್ತೇಜಿಸಲು 2015-16ರ ಬಜೆಟ್ನಲ್ಲಿ ಈ ಯೋಜನೆಯನ್ನ ಪರಿಚಯ ಮಾಡ್ತಾರೆ. ಕೃಷಿ ಸಿಂಚಾಯಿ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇವೆರಡನ್ನು ಕೂಡ ನೆನಪಿಟ್ಕೊಳ್ಳಿ. ಇನ್ನು ಗ್ರಾಮ ಸಡಕ್ ಯೋಜನೆ PMGSY ಅಂತ ಬರುತ್ತೆ. ಹಳ್ಳಿಗಳಿಗೆ ಉತ್ತಮ ರಸ್ತೆಯನ್ನು ಕಲ್ಪಿಸುವಂತ ಯೋಜನೆ ಆಗಿದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತೇಳಿ. ಇದು ವಾಜಪೇಯಿ ಅವರ ಪೀರಿಯಡ್ ಅಲ್ಲೇ ಆಗಿತ್ತು. ನೆಕ್ಸ್ಟ್ ಕಿಸಾನ್ ವಿಕಾಸ್ ಪತ್ರ. ಈ ಸಂಸ್ಥೆಯು ಸಣ್ಣ ಉಳಿತಾಯದ ಉದ್ದೇಶದಿಂದ ನೀಡುತ್ತದೆ. ಯಾವ ಸಂಸ್ಥೆ ಈ ಕಿಸಾನ್ ವಿಕಾಸ್ ಪತ್ರವನ್ನ ನೀಡುತ್ತೆ ಅಂತಕ್ಕಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ, ರಿಸರ್ವ್ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್, ಅಂಚೆ ಕಚೇರಿ ಅಂತೇಳಿ. ಅಂಚೆ ಕಚೇರಿ ಅಂತಕ್ಕಂಥದ್ದು ಕಿಸಾನ್ ವಿಕಾಸ್ ಪತ್ರ ಅಂತಕ್ಕಂಥ ಸಣ್ಣ ಉಳಿತಾಯದ ಉದ್ದೇಶದಿಂದ ಒಂದು ಇದನ್ನ ಏನ್ ಮಾಡುತ್ತೆ, ಕಾರ್ಡನ್ನ ಕೊಡುತ್ತೆ. ಕಿಸಾನ್ ವಿಕಾಸ್ ಪತ್ರವು ಉಳಿತಾಯ ಪ್ರಮಾಣ ಪತ್ರ ಯೋಜನೆ ಆಗಿದೆ. 1988ರಲ್ಲಿ ಭಾರತೀಯ ಅಂಚೆ ಕಚೇರಿ ಮೂಲಕ ಏನ್ ಮಾಡ್ತಾರೆ, ಇದನ್ನ ಪರಿಚಯವನ್ನ ಮಾಡ್ತಾರೆ. ನೆಕ್ಸ್ಟ್ ಇದಾದ ನಂತರ ಬಹುರಾಷ್ಟ್ರೀಯ ಹಾಗೂ ದೇಶೀಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಭಾರತದಲ್ಲಿಯೇ ತಯಾರಿಸುವಂತೆ ಉತ್ತೇಜಿಸಲು ಪ್ರಧಾನಮಂತ್ರಿಯವರು ಘೋಷಿಸಿದ ಯೋಜನೆ. ನೋಡಿಯಪ್ಪ, ಏನೆಲ್ಲ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಏನೆಲ್ಲ ಯೋಜನೆಗಳನ್ನ ಮೇಕ್ ಇನ್ ಇಂಡಿಯಾ ಮತ್ತೊಂದು ಎಲ್ಲ ಕಾನ್ಸೆಪ್ಟ್ಗಳು ಈ ರೀತಿ ನಾವು ಕಲೆ ಹಾಕೊಳ್ಳೋದಕ್ಕೆ, ಕ್ರೋಢೀಕರಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬಹುರಾಷ್ಟ್ರೀಯ MNC ಕಂಪನಿಗಳು, ದೇಶೀಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಭಾರತದಲ್ಲೇ ತಯಾರಿಸುವಂತೆ ಉತ್ತೇಜಿಸಲು ಪ್ರಧಾನಮಂತ್ರಿಯವರು ಘೋಷಿಸಿದ ಯೋಜನೆ ಯಾವುದು ಅಂತ ಹೇಳಿ ಬಂತು ಪ್ರಶ್ನೆ. ಮೇಕ್ ಇನ್ ಇಂಡಿಯಾ ಯೋಜನೆ. ಓಕೆನಾ. ಮುದ್ರಾ ಯೋಜನೆ ನೋಡ್ಕೊಂಡ್ರಿ, ಫಸಲ್ ಬಿಮಾ ಯೋಜನೆ, ಸಿಂಚಾಯಿ ಯೋಜನೆ ಇವೆಲ್ಲ ನೋಡ್ಕೊಳ್ಳಿ. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬಂದಿದ್ದು 2014 ಸೆಪ್ಟೆಂಬರ್ 25ರಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ. ಡಿಜಿಟಲ್ ಇಂಡಿಯಾ ಬಂದು ನೋಡಿ, ಇವೆಲ್ಲ ಕರೆಂಟ್ ಅಫೇರ್ ನಮ್ಮ ಕಡೆ ಒಂದ್ ಕಡೆ ಸಿಗ್ತಾ ಹೋಗ್ತವೆ. ಜುಲೈ 1, 2015ರಲ್ಲಿ ಡಿಜಿಟಲ್ ಇಂಡಿಯಾ ಆರಂಭವಾಗುತ್ತೆ. ಜನರಿಗೆ ಸರ್ಕಾರಿ ಸೇವೆಗಳನ್ನು ತ್ವರಿತವಾಗಿ ವಿದ್ಯುನ್ಮಾನ ಮುಖಾಂತರ ದೊರಕಿಸುವಂತೆ ಮಾಡಲಾಗುತ್ತೆ. 0 ಬ್ಯಾಲೆನ್ಸ್ ಅಕೌಂಟ್ ಅನ್ನು ಕೂಡ ಈ ಮುಖಾಂತರ ತೆರೀತಾರೆ. ನೆಕ್ಸ್ಟ್ ಮುದ್ರಾ ಯೋಜನೆ 2016ರ ಬಜೆಟ್ ಅಲ್ಲಿ ಈ ಸಾಲ ಯೋಜನೆಯನ್ನ ಜಾರಿಗೆ ಮಾಡಲಾಗುತ್ತೆ. ಮುದ್ರಾ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ. ಶಿಶು ಸಾಲ ಆಲ್ರೆಡಿ ಸಾಲದ ಬಗ್ಗೆ ಹೇಳಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಸ್ಟಾರ್ಟ್ಅಪ್ ಯೋಜನೆ ಕೆಳಗಿನ ಯಾವುದನ್ನು ಬೆಂಬಲಿಸುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇವೆಲ್ಲ ಪ್ರಶ್ನೆಗಳು ಇತ್ತೀಚಿನ ಒಂದು ಬೆಳವಣಿಗೆಗಳು. ವ್ಯವಹಾರ, ಸ್ಟಾರ್ಟ್ಅಪ್ ಅಂತಕ್ಕಂಥದ್ದು ಶಿಕ್ಷಣ, ಆರೋಗ್ಯ, ಕೃಷಿಗೆ ಸಂಬಂಧಪಟ್ಟಿದ್ದು ಅಲ್ಲ, ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. 15/8/2015ರಲ್ಲಿ ಮೋದಿಯವರು ಈ ಯೋಜನೆಗೆ ಚಾಲನೆ ನೀಡಿದರು. ನಾವೀನ್ಯ ಅಂದ್ರೆ ಹೊಸ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಈ ನಿಟ್ಟಿನಲ್ಲಿ 15/8/2015ರಲ್ಲಿ ಸ್ಟಾರ್ಟ್ಅಪ್ ಅಂತಕ್ಕಂಥ ಯೋಜನೆ ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಸ್ಮಾರ್ಟ್ ಸಿಟಿ ಅಭಿಯಾನ ಸರಿಯಾದ ಉದ್ದೇಶ ಏನು ಅಂತೇಳಿ, ದೇಶದ ಎಲ್ಲಾ ರಾಜಧಾನಿಗಳನ್ನು ಮೇಲ್ದರ್ಜೆಗೇರಿಸಿ ಕೊಳೆಗೇರಿಗಳನ್ನ ನಿರ್ಮೂಲನೆ ಮಾಡೋದಾ, ದೇಶದ ಸುಮಾರು 1000 ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡೋದಾ, ದೇಶದಾದ್ಯಂತ 100 ನಗರಗಳನ್ನ ನಾಗರಿಕ ಸ್ನೇಹಿಯಾಗಿ ಸುಸ್ಥಿರತೆಯಿಂದ ಅಭಿವೃದ್ಧಿಪಡಿಸೋದಾ, ನಗರಗಳನ್ನು ಹೆಚ್ಚು ಸುಂದರವಾಗಿ ಕಾಣುವಂತೆ ಅಲಂಕರಿಸುವುದಾ ಅಂತೇಳಿ ದೇಶದಾದ್ಯಂತ 100 ನಗರಗಳನ್ನು ನಾಗರಿಕ ಸ್ನೇಹಿಯಾಗಿ ಮತ್ತು ಸುಸ್ಥಿರತೆಯಿಂದ ಅಭಿವೃದ್ಧಿಪಡಿಸುವಂಥದ್ದು ಈ ಸ್ಮಾರ್ಟ್ ಸಿಟಿಯ ಕಾನ್ಸೆಪ್ಟ್ ಆಗಿದೆ. ಇದಾದ್ಮೇಲೆ ಜಗತ್ತಿನ ಅತಿ ದೊಡ್ಡ ಮನ್ರೇಗಾ, ನರೇಗಾ ಅಂತ ಹೇಳಿ ಕರಿತೀವಲ್ಲ, ಆ ಕಾರ್ಯಕ್ರಮ ಯಾವುದನ್ನು ಒದಗಿಸುತ್ತದೆ? ಆರೋಗ್ಯ ಸೇವೆನ, ಸಾರ್ವತ್ರಿಕ ಶಿಕ್ಷಣನ, ಸಾಮಾಜಿಕ ಭದ್ರತೆ ಮತ್ತು ಸಾರ್ವಜನಿಕ ಉದ್ಯೋಗ. ಮೇಲಿನ ಯಾವುದಲ್ಲ ಅಂತ ಗೊತ್ತಿದೆ. ಸಾಮಾಜಿಕ ಭದ್ರತೆ ಮತ್ತು ಸಾರ್ವಜನಿಕ
ಉದ್ಯೋಗ ಎಂ ನರೇಗಾ ಯೋಜನೆ ಅಂತಕ್ಕಂಥದ್ದು ಪ್ರತಿ ಪಂಚಾಯತಿಗಳಿಂದನೂ ಕೂಡ ನಾವೆಲ್ಲ ತಗೊಂಡಿರ್ತೀವಿ ಈ ಯೋಜನೆಯನ್ನ. ಈ ಕಾರ್ಡ್ ಕೂಡ ಜಾಬ್ ಕಾರ್ಡ್ ಕೂಡ ಮಾಡಿಸ್ಕೊಂಡಿದ್ದೀವಿ, ನೋಡ್ಕೊಳ್ಳಿ. ಎಂ ನರೇಗಾ ಮನ್ರೇಗಾ ಕಾಯ್ದೆಯಡಿ ಎಷ್ಟು ದಿನಗಳ ಉದ್ಯೋಗ ಭರವಸೆಯನ್ನು ಒದಗಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಇದು ಇತ್ತೀಚೆಗೆ ಕೂಡ ಅಪ್ಡೇಟ್ ಆಗಿದೆ, ಹೇಳ್ತೀನಿ ಮಾಹಿತಿ. 100 ದಿನಗಳ ಉದ್ಯೋಗವನ್ನ, ಇದು 2017ರ ಕಾನ್ಸೆಪ್ಟ್ ಪ್ರಕಾರ, ಆದರೆ ಮುಂದೆ ಚೇಂಜ್ ಆಗಿದೆ ಇವಾಗ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು 2005ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಂ ನರೇಗಾ ಅಂತಕ್ಕಂಥದ್ದು ಎಂ ಮನ್ರೇಗಾ ಅಂತಕ್ಕಂಥ ಕಾನ್ಸೆಪ್ಟ್ ಬರುತ್ತೆ. ಇದನ್ನ 2025 ಡಿಸೆಂಬರ್ನಲ್ಲಿ ಈ ಹೆಸರನ್ನು ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ BBG ರಾಮ್ಜಿ ಎಂದು ಹೆಸರಿಡಲು ಮಸೂದೆ ಅಂಗೀಕಾರ ಆಗಿದೆ. ಅಂಗೀಕಾರ ಕೂಡ ಆಗೋಗ್ಬಿಟ್ಟಿದೆ 25 ಡಿಸೆಂಬರ್. ಇದರಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ, ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ BBG ರಾಮ್ಜಿ ಅಂತ ಇದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಏನು ಈ ಎಂ ನರೇಗಕ್ಕೂ ಈ ಜಿ ರಾಮ್ಜಿಗೂ ಏನು ವ್ಯತ್ಯಾಸ ಅಂತೇಳಿ, 100 ದಿನ ಉದ್ಯೋಗಕ್ಕೆ ಬದಲಾಗಿ 125 ದಿನಗಳಿಗೆ ಉದ್ಯೋಗವನ್ನು ಹೆಚ್ಚಿಸಲಾಗಿದೆ. ಓಕೆನಾ, ಈ ಪಾಯಿಂಟ್ ಕೇಳ್ತಾರೆ ಸ್ನೇಹಿತರೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದಾದ್ಮೇಲೆ 60 ದಿನಗಳ ರಜೆ ಕೂಡ ಇರುತ್ತೆ. ಯಾವಾಗ ಇದು ಸ್ಟಾಪ್ ಆಗಿರುತ್ತೆ ಈ ಜಿ ರಾಮ್ಜಿ ಟೈಮ್ ಅಂತಂದ್ರೆ, ಬಿತ್ತನೆ ಮತ್ತೆ ಕಟಾವಿನ ಸಮಯದಲ್ಲಿ 60 ದಿನಗಳು ಈ ಒಂದು ಕಾನ್ಸೆಪ್ಟ್ ಅಥವಾ ಏನು ಈ ಮನ್ರೇಗಾ ಇತ್ತಲ್ವಾ, ಜಿ ರಾಮ್ಜಿ ಅಂತ ಆಗಿದೆಯಲ್ಲ, ಇದಕ್ಕೆ ಕೆಲಸಕ್ಕೆ ರಜೆ ಕೊಟ್ಟಿರ್ತಾರೆ. ನಮಗೆ ಸ್ಕೂಲ್ಗಳಿಗೆ ಬೇಸಿಗೆ ರಜೆ ಕೊಟ್ಟಂತ ರೀತಿಯಲ್ಲಿ ಹಣಕಾಸಿನ ಹಂಚಿಕೆ ಯಾವ ರೀತಿ ಇರುತ್ತೆ? ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40%. ಈಶಾನ್ಯ ರಾಜ್ಯಗಳಲ್ಲಿ 90:10%. ಅಂದ್ರೆ ಕೇಂದ್ರ ಸರ್ಕಾರ 90% ಕೊಡುತ್ತೆ, ರಾಜ್ಯ ಸರ್ಕಾರಗಳು 10% ಹಾಕಬೇಕಾಗುತ್ತೆ. ಇದು ಈ ಜಿ ರಾಮ್ಜಿಯ ಕಾನ್ಸೆಪ್ಟ್ ಮತ್ತೆ ಹೊಸ ಬದಲಾವಣೆಗಳು ಅಂಗೀಕಾರ ಆಗಿದೆ. ಸಾಕಷ್ಟು ಪರ ವಿರೋಧಗಳು ಕೂಡ ನಡೀತಾ ಇದ್ದಾವೆ. ಈ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. ಮುಂದಿನ ಪರೀಕ್ಷೆಗಳಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಈ ಕಾನ್ಸೆಪ್ಟ್ ಮೇಲೆ ಬರುತ್ತೆ ಸ್ನೇಹಿತರೆ. ಇದು ಕೂಡ ಇಷ್ಟು ವಿಚಾರಗಳನ್ನ ನೀವು ನಮ್ಮ ಚಾನಲ್ ಇಂದ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ, ಮತ್ತೆ ಇದು ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳಿದಾವೆ. TETಗೆ ಸಂಬಂಧಪಟ್ಟ, KEA, KPSC, ಕವಿಗಳಿಗೆ ಸಂಬಂಧಪಟ್ಟ, ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳಂತೂ ಹೆಚ್ಚುಗಾರಿಕೆ ಹೆಮ್ಮೆಗಿಡೋದಿಲ್ಲ. ನಮ್ಮ ಚಾನಲ್ ಹೊರತುಪಡಿಸಿ ಇದುವರೆಗೂ ಕೂಡ ಯಾವ ಪ್ರಶ್ನೆಗಳು ಅತಿ ಹೆಚ್ಚಾಗಿ ಹೊರಗಡೆ ಬಂದಿಲ್ಲ. 99 ಭಾಗ ಅಂತ ಹೇಳ್ಬೋದು, ಆದರೂ ಹೇಳೋದಿಲ್ಲ, 90 ಭಾಗ ಅಂತ ಅಷ್ಟೇ ಹೇಳ್ತೀನಿ. 90 ಭಾಗದ ಪ್ರಶ್ನೆಗಳು ನಮ್ಮ ವ್ಯಾಕರಣ, ಸಂಪೂರ್ಣ ವ್ಯಾಕರಣ ಇದೆ, ಅಲ್ಲಿ ಕ್ವಿಕ್ ಆಗಿ ಹೇಳಿದೀವಿ. ನಿಮಗೆ ಬೇಡ ಇಂಡಿವಿಜುವಲ್ ಬೇಕು ಅಂತಂದ್ರೆ, ಸಂಪೂರ್ಣವಾದ ಮಾಹಿತಿ ಬೇಕು ಅಂದ್ರೆ ಇಂಡಿವಿಜುವಲ್ ವಿಡಿಯೋಗಳಿದಾವೆ. ಗುಣಿತಾಕ್ಷರ, ಸಂಯುಕ್ತಾಕ್ಷರ ಎಲ್ಲವೂ ಕೂಡ ಸಾಕಷ್ಟು ವಿಡಿಯೋಗಳಿದಾವೆ ಸ್ನೇಹಿತರೆ, ನೋಡ್ಕೊಳ್ಳಿ. ಯಾಕೆಂದ್ರೆ GPST ಅಲ್ಲೂ ಕೂಡ 25 ಅಂಕಗಳಿಗೆ ಕನ್ನಡ ಸಂಬಂಧಿತ ಮತ್ತೆ ವಿವರಣಾತ್ಮಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ 100 ಅಂಕಗಳಿಗೆ ಸಂಬಂಧಪಟ್ಟಂತ ವಿಚಾರಗಳು ಇರೋದ್ರಿಂದ ಎಲ್ಲಾ ರೀತಿಯ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಸಿಗುತ್ತೆ. ಜೊತೆಗೆ ವಿವರಣಾತ್ಮಕ ಸಂಬಂಧಪಟ್ಟಾಗಿ KPSC ಸಂಬಂಧಿತ ಪ್ರಶ್ನೋತ್ತರಗಳನ್ನು ಕೂಡ ಕೊಟ್ಟಿದ್ದೀನಿ ಒಂದು ಕಡೆ ಸ್ನೇಹಿತರೆ. ಬೇಕು ಅಂದ್ರೆ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಹೇಗೆ ಓದಬೇಕು, ಏನು ಓದಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾನು ಕೊಟ್ಟಿದ್ದೀನಿ. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಷ್ಟಾಗಿ ನೀವು ತಲೆ ಕೆಡಿಸ್ಕೊಂಬೇಡಿ. ಯಾಕೆಂದ್ರೆ ಪದೇ ಪದೇ ಹೇಳಿದ್ದೀನಿ, ನನ್ನ ಅನುಭವದಲ್ಲಿ ನಾನು ಹೇಳೋದಾದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲಾಗುತ್ತೆ ಅಂದ್ರೆ ಕಾನ್ಫಿಡೆನ್ಸ್ ಬೇಕು. ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಕಂಟೆಂಟ್ ಗ್ರಿಪ್ ಇರಬೇಕು, ಹೌದಲ್ವಾ? ಈ ಒಂದು ವಿಚಾರದ ಮೇಲೆ ನೀವು ಓದ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನೀವಿನ್ನೂ ನಮ್ಮ ಅನಂತ ಜ್ಞಾನ ಧಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಹೇಳಿ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.